ಮೊಟ್ಟ ಮೊದಲನೇದಾಗಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಹಾಗೂ ಡಾಕ್ಟರ್ ವಿಜಯಮ್ಮ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ಕಪ್ಪಣ್ಣ ಪ್ರಾರಂಭ ಮಾಡಿ ಸುಮಾರು ಒಂದು 45 ನಿಮಿಷ ಅವರ ಮಾತು ಮುಗಿದ ಮೇಲೆ ವಿಜಯಮ್ಮ ಮಾತಾಡಲಿ ಅಂತ ಕೇಳ್ಕೊತಾನೆ. ದಯವಿಟ್ಟು ಕಪ್ಪಣ್ಣ ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ನನಗೆ ಬಹಳ ಕಷ್ಟವಾದ ಕೆಲಸ ಯಾವುದು ಕಾರಂತರ ಬಗ್ಗೆ 45 ನಿಮಿಷ 35 ನಿಮಿಷ ಹೀಗೆ ಮಾತಾಡೋದು ಬಹಳ ಕಷ್ಟವಾದ ಕೆಲಸ. ಸೊ ಗೊತ್ತಿಲ್ಲ, ಆದರೆ ನಾಗಬಣ್ಣ ಹೇಳಿದ್ದಕ್ಕೆ ನಾನು ನಿಮಗೆ ಸ್ಟ್ರಿಕ್ಟ್ ಆಗಿದೆ. ಒಂದು ಅತ್ಯಂತ ಖುಷಿ ವಿಷಯ ನನಗೆ ಕಾರಂತರ ಬಗ್ಗೆ ಮಾತಾಡೋಕ್ಕೆ. ಯಾಕೆ ಅಂತಂದರೆ ನಾನು ಕಾರಂತರನ್ನ ಭೇಟಿಯಾಗಿ ಹಿಂದಿಗಲ್ಲ, ಈ ವರ್ಷ 50 ವರ್ಷ ಆಯಿತು. 50 ವರ್ಷ. ನಿಮ್ಮಿಬ್ಬರಿಗೆ ಇತಿಹಾಸ ಗೊತ್ತಿರೋಕ್ಕೆ ಸಾಧ್ಯ, ವಿಜಯಮ್ಮ ಭಾಸ್ಕರ, ನಿಮ್ಗೂ ಶ್ರೀಪತಿ, ನಿಮಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಕಾರಂತರನ್ನ ಮೊದಲ ಸಾರಿ ಬೆಂಗಳೂರಲ್ಲಿ ನಾನು ನೋಡಿದ್ದು, ಹಿಂದೊಮ್ಮೆ ಕನ್ನಡ ಸಾಹಿತ್ಯ ಕಲಾ ಸಂಘ ನಾಟಕ ಮಾಡಿಸ್ತು. ಮೊದಲನೇ ದಿನ ನಾ ಕೊಡೆ ನೀ ಬಿಡೆ ನಾಟಕ, ಮಾರನೇ ದಿನ ಕಾರಂತರು ಮತ್ತು ದಿಶಾಂತರ ದೆಹಲಿಯ ತಂಡ ಬಂದಿತ್ತು. ಕಾರಂತರು, ಪ್ರೇಮ ಕಾರಂತ್, ಓಂಪುರಿ, ಸುಧಾ ಓಂಪುರಿ, BM ಶಾ, ಬಜಾಜ್, ಇವ್ರುಗಳ ತಂಡ. ಅವ್ರನ್ನ 5 ಸ್ಟಾರ್ ಹೋಟ್ಲಲ್ಲಿ ಮಲಗಿಸಿದ್ವಿ. 5 ಸ್ಟಾರ್ ಹೋಟ್ಲ್ ಯಾವ್ದು ಗೊತ್ತಾ? ಕಲಾಕ್ಷೇತ್ರದ ಮೇಲ್ಗಡೆ ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲಿ ಮಲಗಿಸಿದ್ವಿ. ಅವರೊಬ್ಬರೇ ಕಾರಂತರು ಆ ಗುಂಪು ಒಂದೇ ಆ ಮೇಲ್ಗಡೆ ಗೆಸ್ಟ್ ಹೌಸ್ ಅಂತ ಕಲಾಕ್ಷೇತ್ರ ಕಟ್ಟಿದಾಗ ಏನು ಪ್ಲ್ಯಾನ್ ಮಾಡಿದ್ರು ಅದನ್ನು ನಿಜವಾಗ್ಲೂ ಉಪಯೋಗಿಸ್ಕೊಂಡವರು. ನಾವು ಕಾರಂತರು ಮಲಗ್ತಾರೆ ಅಂತ ನಾವು ಹಿಂದಿನ ದಿವಸ ಎಲ್ಲ ಬಾತ್ರೂಮ್ ತೊಳೆದು, ಹಾಲ್ ತೊಳೆದು, ಕಾರಂತರಿಗೆ ಅಂದರೆ ಆ ದೊಡ್ಡ ದೊಡ್ಡ ಹೆಸರುಗಳು ಅವೆಲ್ಲ ನಾವು ಮಾಡಿದ ವಿಶೇಷವಾದ ಇದು ಅಂತಂದರೆ, ಎಂದೂ ಉಪಯೋಗವಾಗದಿದ್ದ ಆ ಜಾಗವನ್ನು ಕ್ಲೀನ್ ಮಾಡಿ ಕಾರಂತರು ಮಾಡಿದ್ರೆ, ಕಾರಂತರಿಗೆ ನಾವು ಸ್ವಾಗತಿಸಿದ್ದು ಹೇಗೆ ಅಂತಂದರೆ ನಮ್ಮ ಕೊಳೆಯನ್ನು ಕ್ಲೀನ್ ಮಾಡುವ ಮೂಲಕ ಕಾರಂತರನ್ನ ಸ್ವಾಗತಿಸಿದ್ವಿ ಅನ್ನೋದು ಅಲ್ಲಿ ಶುರು ಆಯಿತು. ಇದು 1968 ಅಲ್ಲಿಂದ ಶುರು ಆಯಿತು. ಕಾರಂತರನ್ನ ಆಗಾಗ ಕಲಾಘೋಷಿಗೆ ಅನ್ನೋ ಒಂದು ತಂಡ ಆಯಿತು. ಇದಕ್ಕೆ ಮುಂಚೆ ರಾಮಮೂರ್ತಿ ಮತ್ತು ಸೋಮಸುಂದರ್ ಅವರ ತಂಡಕ್ಕೆ ಕಲಿಸ್ತಾ ಇದ್ರು. ಆಮೇಲೆ ಈ ನಾಟಕ ಬಹಳ ಹೆಸರಾಯಿತು, ನಾ ಕೊಡೆ ನೀ ಬಿಡೆ. ಅದಾದಮೇಲೆ ಕಾರಂತರ ಈಗ ಶುರು ಆಯಿತು. ಕಾರಂತರ ಗೆದ್ದಿದ್ದು ಎಲ್ಲಿ ಅಂತಂದರೆ 1969ರಲ್ಲಿ ಸೆಪ್ಟೆಂಬರ್ನಲ್ಲಿ ತೊಗಲಕ್ ನಾಟಕ ಆಯಿತು. ತೊಗಲಕ್ ನಾಟಕ ಆಗ್ತಿದ್ದಂಗೆ 3 ಮಹಾಮಹಿಮರು ಕನ್ನಡ ರಂಗಭೂಮಿ ಉಟ್ಕೊಂಡ್ರು. ಒಬ್ಬರು ನಾಟಕಕಾರ ಗಿರೀಶ್ ಕಾರ್ನಾಡ್, ಇನ್ನೊಬ್ಬರ ನಟ CR ಸಿಂಹ, ಮೂರನೇ ಯಾರು ಹೇಳಿ? ನೀವೇಂತ ಹೇಳ್ರಿ. ಸುಮ್ಮನೆ ದೀಪ ಕಟ್ಕೊಂಡು ಲೈಟ್ ಹಾಕ್ಕೊಂಡು ಪರದೆ ಕಟ್ತಿದ್ದ ಕಪ್ಪಣ್ಣ ಇದ್ದಕ್ಕಿದ್ದಂಗೆ ಲೈಟಿಂಗ್ ಎಕ್ಸ್ಪರ್ಟ್ ಅಂತ ಪ್ರಜಾವಾಣಿನಲ್ಲಿ ಹರಿಶ್ಚಂದ್ರ ಭಟ್ರು ಮಾರನೇ ದಿನ ಸಂದರ್ಶನ ಮಾಡಿದ್ರು. ಅಂದರೆ ಆ ನಾಟಕ ನೋಡ್ತಾ ಇದ್ದಂಗೆ ಗಿರೀಶ್ ಕಾರ್ನಾಡ್ ಎಸ್ ನೋ ಐ ಆಮ್ ಎ ಪ್ಲೇ ರೈಟ್ ಅಂತ ಉದ್ಗಾರ ಮಾಡಿದ್ದು ನಾನು ಕೇಳಿದ್ದೀನಿ. ಅಂತಹ ಕಾರ್ನಾಡರ ವರ್ಚಸ್ಸು ಮತ್ತು ರಂಗಭೂಮಿಯ ಒಂದು ಹೊಸ ತಿರುವು ಶುರುವಾದ ಟೈಮ್ನಲ್ಲಿ ಕಾರಂತ ಮತ್ತೆ ಬಂದರು. ಒಂದಾದ್ಮೇಲೆ ಒಂದು ನಾಟಕಗಳನ್ನ ಮಾಡಿಸ್ತಾ ಹೋದರು. ಏವಂ ಇಂದ್ರಜಿತ್ ಒಂದು ನಾಟಕ ಅವರು ಮೊದಲು ಮಾಡಿದ್ರು. ಆ ಏವಂ ಇಂದ್ರಜಿತ್ನ ನಾನು ಯಾಕೆ ಬರೆಯಲ್ಲ ಅಂತಂದರೆ ಅದರಲ್ಲಿ ಹಾಡುಗಳು ಮಾಡೋದು. ನೀವೆಲ್ಲ ಪಾಪಿಗಳ ಹಾಡು ಕೇಳಿಲ್ಲ ಅಂತ. ಯಾಕೆಂದರೆ ಅವರೊಂದು ದೊಡ್ಡ ಥಿಯರಿ ಬ್ರೇಕ್ ಮಾಡೋದು. ಅವತ್ತು ದೊಡ್ಡ ಥಿಯರಿ ಅಂದರೆ ಹಾಡಿಗೆ ಸಾಹಿತ್ಯ ಬೇಕು ಅನ್ನೋದು ಪ್ರಪಂಚದಲ್ಲಿ ಎಲ್ಲರೂ ಹೇಳುವ ಮಾತು. ಕಾರಂತರು ಪ್ರೂವ್ ಮಾಡಿದ್ರೆ ಹಾಡಿಗೆ ಸಾಹಿತ್ಯ ಬೇಕಿಲ್ಲ. ಅವ್ರು ಮಾಡಿದ ಸಾಹಿತ್ಯ ಏನು ಉಪಯೋಗಿಸಿದ್ರೆ ಒಂದೆರಡು ನನಗೆ ಹಾಡಕ್ಕೆ ಬರಲ್ಲ, ಪ್ರಾಯಶಃ ಶ್ರೀಪತಿ ಜ್ಞಾಪಕ ಇರ್ತಾರೆ ಗೊತ್ತಿಲ್ಲ. ಅವರು ಇಡೀ ನಾಟಕದಲ್ಲಿ ಉಪಯೋಗಿಸಿದ ಹಾಡು ಏವಂ ಇಂದ್ರಜಿತ್ ಜೀವನದ ಯಾಂತ್ರಿಕತೆಯ ಕುರಿತು ಆದ ನಾಟಕ ಆಗಿರೋದ್ರಿಂದ ಅವರು ಆ ಹಾಡನ್ನು ಕೂಡ ಕೇವಲ 1, 2, 3, 4 ಎಲ್ಲೂ ಪದ ಇಲ್ಲ, ಎಲ್ಲೂ ಸಾಹಿತ್ಯ ಇಲ್ಲ. ಆದರೆ ಆ ನಾಟಕದ ಹಾಡುಗಳನ್ನು ಕೇಳ್ತಾ ಇದ್ದಾಗ ಯಾವುದೋ ಒಂದು ಸಂದೇಶ ನಿಮಗೆ ರೀಚ್ ಆಗ್ತಾ ಇತ್ತು. ಅದು ಬಹಳ ಅದ್ಭುತವಾದ ಪ್ರಯೋಗ ಆಯಿತು. ಮಕ್ಕಳ ನಾಟಕ ಶುರು ಆಯಿತು. ರತ್ನಮಾಲಾ ಅನ್ನುವ ಇವತ್ತಿನ ಸುಪ್ರಸಿದ್ಧ ಗಾಯಕಿ ಆಗ ನಾಟಕಕ್ಕೆ ಹಾಡು ರಕ್ಷಣೆ ಮಾಡಿದ್ರು, ಅವರು ಮತ್ತು ಮಾಲತಿ. 69ರಲ್ಲಿ ಕಾರಂತರು ಮೊದಲ ಬಾರಿಗೆ ಪಂಜರ ಶಾಲೆಯ ನಾಟಕನ ಸಾಗರದಲ್ಲಿ ಮಾಡಿದ್ರು. ಅದಾದಮೇಲೆ
ಹೆಗ್ಗೋಡು ಮತ್ತು ಬೆಂಗಳೂರಿನಲ್ಲಾಯಿತು. ಇವತ್ತಿನ ಅಪ್ರತಿಮ ರಂಗತಜ್ಞ KV ಅಕ್ಷರ ಆ ನಾಟಕದಲ್ಲಿ ಗಿಣಿ ಪಾತ್ರ ಗಿಣಿ ಮಗು ಗಿಣಿ ಪಾತ್ರ ಮಾಡಿದ್ದ. ನನ್ನ ಪುಣ್ಯ ಅಂತಂದರೆ ಆ ನಾಟಕಕ್ಕೆ ಲೈಟಿಂಗ್ ಮಾಡಿದ್ದು ನಾನು, ಸಾಗರದ್ದು ನಾನು ಮಾಡಿದೆ. ಆಮೇಲೆ ಕೃಷ್ಣಪ್ಪ ಎತ್ಕೊಂಡು ಬೆಂಗಳೂರಿನ ಶೋಗೆ ಕೃಷ್ಣಪ್ಪ ಮಾಡ್ದ. ಅಲ್ಲಿಂದ ಶುರು ಆಯಿತು. ಒಂದಾದ್ಮೇಲೆ ಒಂದು ಒಳ್ಳೊಳ್ಳೆ ಮಕ್ಕಳ ನಾಟಕ ಶುರು ಆಯಿತು. ಒಂಥರ ಕಾರಣಾಂತರಕ್ಕೆ ಮಕ್ಕಳ ನಾಟಕವೇ ಇವ್ರಾಗ್ಬಿಡುತ್ತೇನೋ ಅಂತವ್ರು. ಆದರೆ ಇದ್ದಕ್ಕಿದ್ದಂಗೆ 70ರಲ್ಲಿ ಒಂದು ಅದ್ಭುತವಾದ ನಾಟಕ ಮಾಡೋದು. ಅದು ಅಂತಂದರೆ ಶ್ರೀರಂಗರ ಸ್ವರ್ಗಕ್ಕೆ ಮೂರೇ ಬಾಗಿಲು. ಅವರು ನಮ್ಗೆ ಹೇಳಿದ್ರು, ಇದು ಎಫೆಕ್ಟ್ ಥಿಯೇಟರ್ ಮಾಡ್ತೀವಿ ಅಂತ. ಈ ಕನ್ನಡ ರಂಗಭೂಮಿ ನನ್ನಂತ ಹುಡುಗಿದಾರಲ್ಲ, ನಾವು ಏನೂ ಓದೋರಲ್ಲ. ನಾವು ನಿಮ್ಮ ಹಾಗೆ ಯಂಗರ್ ಜನ್ರೇಷನ್ ವರ್ಕ್ಶಾಪ್ ಹೋದವರು ಅಥವಾ ಎಲ್ಲ ಓದ್ಕೊಂಡವ್ರಲ್ಲ. ನಮಗೊಂದು ಹೊಸ ಪದ ಸಿಕ್ಬಿಡ್ತು, ಏನಂದ್ರೆ ಎಫೆಕ್ಟ್ ಥಿಯೇಟರ್ ಅಂತ. ಮಾಡಿದ್ರೆ ಲೇಟ್ ಆಗ್ತಿದ್ವಿ, ಏನು ಮಾಡ್ತಾರೆ, ಎಫೆಕ್ಟ್ ಥಿಯೇಟರ್ ಮಾಡ್ತೀವಿ, ಎಫೆಕ್ಟ್ ಥಿಯೇಟರ್ ಮಾಡ್ತಾ ಇದೀವಿ ಅಂತ. ಸುಮ್ಮನೆ ಬೆಂಗಳೂರಲ್ಲಿ ಏನಂದ್ರೆ ಎಫೆಕ್ಟ್ ಥಿಯೇಟರ್ ಅಂತ ಓಡಾಡ್ತಾ ಇದ್ವಿ. ಒಂದು ವೇಳೆ ನಿಮ್ಮ ಹತ್ರ ಯಾರು ಬಂದು ಎಫೆಕ್ಟ್ ಥಿಯೇಟರ್ ಏನು ಅಂತ ಕೇಳಿದ್ರೆ ಹೇಳಕ್ಕೆ ಆಗ್ತಾ ಇರಲಿಲ್ಲ. ಕಲಾಕ್ಷೇತ್ರದ ಸ್ಟೈಲ್ ವಿಂಗ್ಸ್ ಎಲ್ಲ ತೆಗೆದುಹಾಕಿ, ಫ್ರಿಲ್ಸ್ ತೆಗೆದುಹಾಕಿ, ಮೊದಲಿನಿಂದ ಹಿಡಿದು ಹಿಂದ್ಗಡೆ ಶಟರ್ ಇದೆಯಲ್ಲ, ಶಟರ್ವರೆಗೂ ಉಪಯೋಗಿಸಿ ನಾಟಕನ ಮಾಡಿದ್ರು. ಸ್ವರ್ಗಕ್ಕೆ ಮೊರೆ ಬಾಗಿಲು. ಶ್ರೀರಂಗರ ವರ್ಚಸ್ಸು ಕಡಿಮೆ ಆಗೋಕ್ಕೆ ಶುರು ಆಗಿತ್ತು. ಕಡಿಮೆ ಆಗಿತ್ತು ಅಂತಂದ್ರೆ ಗಿರೀಶ್ ಕಾರ್ನಾಡರ ವರ್ಚಸ್ಸು ಇದ್ದಕ್ಕಿದ್ದಂಗೆ ಮೇಲ್ ಬರ್ತಾ ಇತ್ತು, ಇವರ ವರ್ಚಸ್ಸು ಕಡಿಮೆ ಆಗ್ತಾ ಇತ್ತು. ಅಂತಹ ಸಮಯದಲ್ಲಿ ಕಾರಂತರು ಆ ನಾಟಕ ಮಾಡಿದ್ರು. ಇದ್ದಕ್ಕಿದ್ದಂಗೆ ಕಾರಂಜಿ ಅನ್ನುವ ಶ್ರೀರಂಗಜಿ ಅನ್ನುವ ಮಾತು ಶುರು ಆಗುತ್ತೆ. ಅಂತ ಅದ್ಭುತವಾದ ಕೆಲಸ ಆಯಿತು. ತೆರೆಗಳು ನಾಟಕ ನಮಗೆ ಆಧುನಿಕ ನಾಟಕ ಪರಂಪರೆಯಲ್ಲಿ ಬಹಳ ಪ್ರಮುಖವಾದ ನಾಟಕವಾಗಿ ಆಂಗ್ರಿ ಯಂಗ್ ಮ್ಯಾನ್ ಸುತ್ತಮುತ್ತ ಆ ನಾಟಕದ ಕಾರಂತರು ಬಂದರು. ಅದರ ಒಳ್ಳೆ ಬಯಲಾಟದ ಥರ TN ಸೀತಾರಾಮನ್ ಪಾಠ ಮಾಡಿದ್ದ. ಹಾಡುಗಳು ಹಾಕೊಂಡಿದ್ರು, ಕಂಬಾರ ಹಾಡುಗಳು ಹಾಕೊಂಡು, ಕಂಬಾರ ಮ್ಯೂಸಿಕ್. ಅದಕ್ಕೆ ಜಾನಪದ ಗೀತೆಗಳು. ನಾಟಕ ಯಾವುದಂದ್ರೆ ತೆರೆಗಳು. ವಿಚಿತ್ರವಾದ ಕಾಂಬಿನೇಷನ್. ಅದು ಹಾಕೊಂಡು ನಾಟಕ ಮಾಡಿದ್ರು. ನಾಟಕ ಮಾಡಿದ್ಮೇಲೆ ಇದ್ದಕ್ಕಿದ್ದಂಗೆ ಈ ತೆರೆಗಳಿಗೆ ಮಾಡರ್ನ್ ಕ್ಲೇ, ಆಂಗ್ರಿ ಯಂಗ್ ಮ್ಯಾನ್ ಇದೆಲ್ಲ ಹೇಳ್ತಾ ಇದ್ದಲ್ಲ, ಎಲ್ಲರೂ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಇದನ್ನ ಹೇಗೆ ಹೇಳ್ಬೇಕಿದು ಅಂದ್ರೆ ಆಧುನಿಕ ನಾಟಕ ಅನ್ಬೇಕಾ, ಬಯಲಾಟ ಅನ್ಬೇಕಾ, ಮತ್ತೊಂದು ಹೇಳ್ಬೇಕಾ, ಈ ಥರದ ಸಮಸ್ಯೆ ಶುರು ಆಯಿತು. ಕಾರಂತರು ಗಟ್ಟಿಯಾಗಿ ಬೇರೆ ಬಿಟ್ಟಿದ್ದೆ ಯಾವಾಗ ಅಂತಂದರೆ, ಒಂದು 3 ನಾಟಕಗಳ ಕಲಾಕ್ಷೇತ್ರ ಕ್ಲೋಸ್ ಆಗಿತ್ತು. ಕ್ಲೋಸ್ ಆದ ಸಂದರ್ಭದಲ್ಲಿ 3 ನಾಟಕಗಳನ್ನು ಮಾಡಿದ್ರು. ಈಡಿಪಸ್, ಜೋಕುಮಾರ್ ಸ್ವಾಮಿ, ಸಂಕ್ರಾಂತಿ. ನಾನು ಕಂಬಾರ ಪಕ್ಕ ನಿಂತಿದ್ದೆ. ಕಂಬಾರ ನಾಟಕ ನೋಡ ಆದಮೇಲೆ ನಾನೀಗ ನಾಟಕಕಾರ್ರಿ ಅಂದರೆ ಕಂಬಾರ ಬಾಯಲ್ಲಿ ನಾನು ನಾಟಕಕಾರ ಅಂತ ಅನಿಸಿದ ನಿರ್ದೇಶಕ BV ಕಾರಂತ್. ಆ 3 ನಾಟಕ ನೋಡ್ತಾ ಇದ್ದಂಗೆ ನಮ್ಮಲ್ಲೇ ಜಗಳ ಶುರು ಆಗಿತ್ತು. ನಮ್ಮ ರಂಗ ಯಾರು ಆಕ್ಟಿವ್ ಆಗಿದ್ವೋ ನಮ್ಮಲ್ಲೇ ಜಗಳ ಆಗೋಯ್ತು. ಏನು ಅಂತಂದರೆ ನಂದು ಒಂದು ಗುಂಪು, ಸಿಂಹ, ಲೋಕೇಶ್, ಅಶ್ವಥ್, ನಾವೆಲ್ಲ ಇದ್ವಿ. ಏನಿ ಕಾರಂತ್ ನಮ್ಮನ್ನು ಕರೀದೆ ನಾಟಕ ಮಾಡ್ತಾರಲ್ಲ, ನಾವು ಪಾಳೆಗಾರರು, ಸೀನಿಯರ್, ನಮ್ಮನ್ನು ಕೇಳಿದ್ರೆ ನಾಟಕ ಮಾಡ್ತಾರೆ, ನಮ್ಮನ್ನು ಕರೀಲಿಲ್ವಲ್ಲ ಅಂತ. ನನ್ನಲ್ಲ, ಅವ್ರನ್ನ ಕರೀಲಿಲ್ಲ, ಯಾಕಂದ್ರೆ ಅವರು ಆ್ಯಕ್ಟರ್ಸ್, ಅವ್ರು ಕರೀದೆ ಮಾಡೋಲ್ಲ ಅಂತ ಅಂದ್ಬಿಟ್ಟು ನಾವು ನಟರಂಗ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ನಟರಂಗ ಆದ ತಕ್ಷಣ ಅವನು ಕನ್ನಡ ಸಾಹಿತ್ಯ ಕಲಾ ಸಂಘ ಹೋಯಿತು. ಆ ಜಾಗದಲ್ಲಿ ಮತ್ತೊಂದು ರಂಗ ಸಂಪದ ತಂಡ ಬಂತು, ಸಮುದಾಯ ಶುರು ಆಯಿತು. ಹೀಗೆ ಒಂದು ಸ್ಪಂದನ ಬಂತು. ಎಲ್ಲೂ ಕೂಡ ಒಂದು ರೀತಿ ಕಾರಂತರ ಮೇಲಿನ ಗೌರವದಿಂದ ಅಥವಾ ಕಾರಂತರ ಮೇಲಿನ ಕೋಪದಿಂದ ಅಥವಾ ಕಾರಂತರಿಗೆ ಒಂದು ಸವಾಲು, ನೀವೇನ ಮಾಡೋದು, ನಾವು ಮಾಡ್ತೀವಿ ತಗೊಳ್ಳಿ ಅನ್ನೋ ಥರ ಶುರು ಆಯಿತು. ಆಮೇಲೆ ಕಾರಂತರು ಬೆನಕಾಗೆ ಕನ್ಫೈನ್ ಆದರು. ಕನ್ಫೈನ್ ಆಗಿ ಅವರು ಆಮೇಲೆ ಪ್ರಾಯಶಃ ಅಲ್ಲಿನ ನೆಕ್ಸ್ಟ್ ಸುದ್ದಿ ಸಾಕಷ್ಟು ನಿಮಗೆ ಗೊತ್ತಿರುತ್ತೆ. ನಾನು ಇತಿಹಾಸ ಹೇಳೋ ಬದಲು ನನ್ನ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿದ್ದು ವಿಚಿತ್ರ ಮತ್ತು ವಿಶಿಷ್ಟ ಅಂತಂದ್ಬಿಟ್ಟು. ನಾನು ಹೇಳುವ ಪ್ರಸಂಗಗಳನ್ನ ಹೇಳಿದ್ರೆ ನೀವು ನಂಬದೇ ಇರುವಂಥ ಪ್ರಸಂಗ, ಆದರೆ ನಾನು ಹೇಳೋದು ಅತ್ಯಂತ ಸತ್ಯವಾದ ವಿಷಯ ಅಂತ ನಾನು ಹೇಳ್ತೀನಿ. ಕಾರಂತರಿಷ್ಟು ಮಹಾಮೇಧಾವಿ, ಮಹಾಜ್ಞಾನಿ, ಮಹಾಬುದ್ಧಿವಂತ ಅಂತಿರಲ್ಲ. ಒಂದು ರಾತ್ರಿ ನಾನಾಗ ಮೈಸೂರಲ್ಲಿ ಟಾರ್ಚ್ ಲೈಟ್ ಪೆರೇಡ್ ಕೆಲಸ ಮಾಡ್ತಾ ಇದ್ದೆ. ಪ್ರೆಸಿಡೆಂಟ್ ವೆಂಕಟರಮಣ್ ಬರ್ತಾರೆ ಅಂತ ನನ್ನ ವಿನ್ಯಾಸ ಮಾಡೋಕ್ಕೆ ಕರೆದಿದ್ರು. ಅಲ್ಲಿ ಕೆಲಸ ಮಾಡ್ಕೊಂಡು ರಾತ್ರಿ 9:00ವರೆಗೆ ಕಾರಂತರ ಮನೆಗೆ ಹೋದೆ. ಅವರ ಮನೆ ಬಾಗಿಲಲ್ಲಿ ಒಂದು ಟೀಪಾಯ್ ಥರ, ಅಲ್ಲಿ ಬೆಡ್ಶೀಟ್ ಗಿಶೀಟ್ ಎಲ್ಲ ಹಾಕಿದ್ದಾರೆ. ಆದರೆ ಅದ್ಮೇಲೆ ಒಂದು ಬೋರ್ಡ್ ಇದೆ, ಏನು ಅಂದರೆ ರಾಮು ಇಲ್ಲಿ ಮಲಗಬಾರದು ಅಂತ. ರಾತ್ರಿ 9:00ವರೆಗೆ
ರಾಮು ಮಲಗಬಾರ್ದು, ಒಂದು ದಿಂಬು ಹಾಕಿದೆ, ಬೆಡ್ಶೀಟ್ ಹಾಕಿದೆ, ಎಲ್ಲ ಹಾಕಿದೆ. ಯಾರು ಈ ರಾಮು ಅಂತ ಅಂದ್ಬಿಟ್ಟು. ಸೊ ನನಗೆ ಕಾರಂತ ಬನ್ನಿ ಅಂತೆಲ್ಲ ಕರೆದ್ರು. ನನಗೆ ಫಸ್ಟ್ ಊಟ ತಿಂಡಿ ಅಲ್ಲ, ಈ ರಾಮು ಯಾರು, ಯಾಕೆ ಬೋರ್ಡ್ ಹಾಕಿದ್ದಾರೆ, ಜಗಳ ಆಯ್ತು ಏನು ಅಂದರೆ. ಆಮೇಲೆ ಕಾರಂತರಿಗೆ ಬೋರ್ಡು ಯಾರಿಗೆ, ಅದೇ ಅವನು ನಮ್ಮ ರಾಮು ನಾಯಿ, ಅವ್ನು ಬಂದು ಇಲ್ಲಿ ಮಲಗಿಬಿಡ್ತಾನೆ. ಬಿ ಕಾರಂತರು ಒಂದು ನಾಯಿಗೋಸ್ಕರ ಬೋರ್ಡ್ ಬರ್ದಿರ್ತಾರೆ ಅಂದ್ರೆ ನೀವು ನಂಬ್ತೀರಾ? ಆದ್ರೆ ಬಹಳ ವಿಚಿತ್ರವಾದ ವಿಶಿಷ್ಟ ಯಾಕೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಕಾರಂತರು ಆ ರಾಮುವನ್ನ ಎಂದು ನಾಯಿ ತರ ಕಟ್ಟಿದ್ದಿಲ್ಲ. ಎಂದರೂ ಕೂಡ ಅವರ ಗೆಳೆಯರ ಬಳಗದಲ್ಲಿ ಬಹಳ ಆಪ್ತರಾಗಿದ್ದರು ರಾಮು. ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಯಾಕೆ? ಅವನೊಬ್ಬರೇ ನಾನು ಏನ್ ಹೇಳು ಅಂತಿರ್ತಾನೆ, ನಂಗೇನು ಬೈಯಲ್ಲ. ಅವನು ಯಾಕೆ ಬೆಸ್ಟ್ ಫ್ರೆಂಡ್ ಅಂತಂದ್ರೆ, ಅವ್ರು ಏನ್ ಬೈದ್ರು ಅಂತಂದ್ರೆ ಏನು ಬೈಯೋದಿಲ್ವಂತೆ. ಅವರು ಏನು ಹೇಳ್ತಾ ಇದ್ರು, ಅವ್ರು ಏನು ಮಾಡ್ತಿರೋ ಅದು ನನ್ನ ಪುಣ್ಯ ಏನು ಅಂತಂದರೆ, ಅನೇಕ ಜನಕ್ಕೆ ಅವ್ರ ಕ್ಲಾಸ್ ಕೇಳಿರ್ಬೋದು, ಅವ್ರ ಉಪನ್ಯಾಸ ಕೇಳಿರ್ಬೋದು, ಆದರೆ ಆ ಥರದ ಅವರು ಅತ್ಯಂತ ಆಪ್ತರಾಗಿ ಹೇಳಿದ ಮಾತುಗಳನ್ನ ಕೇಳುವ ಇದು ನನಗಿರಲಿಲ್ಲ. ನಾನು ಇವತ್ತು ಕಪ್ಪಣ್ಣ ಅಂತ 50ನೇ ವರ್ಷದಲ್ಲಿ ಕಾರಂತರ ಜ್ಞಾಪಿಸ್ಕೊಡಾಗ ನಾನು ತುಂಬ ಸಂತೋಷ ಪಡೋದು, ಭಾಗ್ಯಶಾಲಿಯಾಗೋದು. ನಾನು ಈ ಪಾಠ ಮಾಡಿದೆ, ನಾನು ಅಲ್ಲ ಇಟ್ ಮಾಡಿದೆ, ಅದು ಮಾಡಿದೆ ಅಲ್ಲ. ಕಾರಂತರ ಸಂಕಷ್ಟ ದಿನಗಳಲ್ಲಿ ಕಾರಂತರ ಎಲ್ಲ ಸಮಯದಲ್ಲೂ ಅವರ ಆಪ್ತ ಮಾತುಗಳು, ಅವರ ಆಪ್ತ ಅಭಿಪ್ರಾಯಗಳನ್ನ ಕೇಳೋದಕ್ಕೆ ನನಗೆ ಸಾಧ್ಯ ಆಯಿತು ಅನ್ನೋದು ನನಗಾಯಿತು. ಅಂಥದ್ರಲ್ಲಿ ಒಂದು ಸಣ್ಣ ಇದೆ, ರಾಮ ಟಾಪಿಕ್ ತೆಗೆದಿರುತ್ತೆ, ರಾಮದ ಹೇಳ್ತೇನೆ. ಒಂದು ದಿವಸ ಊಟ ಮಾಡ್ತಿದ್ದೆ ಮಧ್ಯಾಹ್ನ ಕಾರಂತರಲ್ಲಿ. ಕಬಡ ಬನ್ನಿ 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 ಇಲ್ಲಿ ಅಂದರು. ಏನು ಬನ್ನಿ ಇಲ್ಲಿ. ಅವ್ರ ಊಟದ ಕಿಟಕಿ ನೋಡಿ ನೋಡಿ ಅಂತಿತ್ತು. ನೋಡಿದ್ರೆ ಅವ್ರ ಮನೆಯಿಂದ ಆಚೆ ಒಂದು ನಾಯಿಗಳ ಗುಂಪು. ನಾಯಿಗಳ ಗುಂಪಿನಲ್ಲಿ ಒಂದು ಕಿರಿದಾದ ಹೆಣ್ಣು ನಾಯಿ ಸುತ್ತ ಅಲ್ಲಿ ಏರಿಯಾದ ಎಲ್ಲ ಗಂಡು ನಾಯಿಗಳು ಇದ್ರು. ಆ ಎಲ್ಲ ಗಂಡು ನಾಯಿಗಳು ಕಿರಿ ಹೆಣ್ಣು ನಾಯಿಗೆ ಅದರ ಸಹವಾಸ ಸಂಘ ಮಾಡಕ್ಕೆ ಕಾಯ್ತಾ ಇತ್ತು. ಆದರೆ ರಾಮು ಅವನ ಹಿರಿಯ ಅಲ್ಲಿದ್ದಾನೆ. ಆ ರಾಮು ಆ ಹೆಣ್ಣಾಯಿ ಹತ್ರ ಹೋಗಲ್ಲ, ಮಿಕ್ಕ ಗಂಡ ನಾಯಿಗೆ ಬರಬಿಡಲ್ಲ. ಆಗಲ್ಲ, ಚಪ್ಪಳಿ ಹೊಡಿಬೇಡಿ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಅವ್ನು ಅನ್ಕೊಂಡಿದ್ದಾನೆ, ಅವನು ರಾಮು ಬಡಾವಣೆಗೆ ಅವನು ಬಹಳ ಸೀನಿಯರ್. ಅವ್ರು ಏನ್ ಮಾಡ್ತಿದ್ದಾನೆ ಅಂತ ಮಾಡ್ತಿರೋದು ಒಂದೇ ಅಂತ. ಆ ಪಕ್ಕದ ನಾಯಿಗಳಿದೆಯಲ್ಲ, ಅದು ಯಾವ್ದ್ರ ಪಕ್ಕ ಯಾರು ಬರಲ್ಲ. ಆ ಹೆಣ್ಣಾಯಿ ಕಾಯ್ತಾ ಇದೆ. ಈ ಥರದ್ದು ಕಾರಂತರ ಕಾಮೆಂಟ್ ಏನಂದ್ರೆ, ನನ್ನ ಪರಿಸ್ಥಿತಿನೂ ಹಾಗಲ್ವಾ ಅಂತ. ಒಂದು 5 ನಿಮಿಷ ಹತ್ತಿದ್ದೀನಿ ನಾನು ಜ್ಞಾಪಿಸ್ಕೊಂಡು, ನನ್ನ ಪರಿಸ್ಥಿತಿನೂ ಹಾಗಲ್ವಾ ಅಂತ ಕೇಳಿದ್ದು ಕಾರಂತಂದ್ರೆ. ಪ್ರತಿ ಸಂದರ್ಭದಲ್ಲೂ ಎಂದು ಅವರು ಬಚ್ಚಿರ್ತಾ ಇರಲಿಲ್ಲ. ಅವರು ಮನೆ ಬಿಟ್ಟು ಓಡೋದಾಗ ಸುಮ್ಮನೆ ಅವ್ರಿಗೆ ದೊಡ್ಡವರಾಗೋಗೆಲ್ಲ ಪದ್ಮಶ್ರೀನ ಮತ್ತೊಂದು ಅದೋ ಇದೋ ಬಂದಾಗ ಏನೋ ಹೇಳ್ಕೊಬೋದಾಗಿತ್ತು. ಮನೆಯಿಂದ ಯಾಕೆ ಹೋದೆ ಅಂದರೆ ನನಗೆ ಈ ಆದರ್ಶ ಆಯಿತು, ಇನ್ನೇನೋ ಹೇಳ್ಬೋದಾಗಿತ್ತು. ಅವರು ಯಾಕೆ ಹೋದ್ರಿ? ಅಲ್ಲ, ಅದು ಮನೆಯಿಂದ ಕಳ್ತನ ಮಾಡ್ಕೊಂಡು. ಯಾರು ಹೇಳಿದ್ರು ಕಳ್ತನ ಮಾಡ್ಕೊಂಡು ಹೋದೆ ಅಂತ ಹೇಳೋಕ್ಕೆ? ಪ್ರತಿ ಸಾರಿ ಅವ್ರು ಹೇಳಿದ್ದೇನಂದ್ರೆ ಮನೆಯಿಂದ ಹೋಗ್ಬೇಕಾದ್ರೆ ಕಳ್ತನ ಮಾಡ್ಕೊಂಡು ಹೋದ್ರು. ಆಯ್ತಪ್ಪ ಮಾಡ್ಕೊಂಡು ಹೋದ್ರಲ್ಲ, ಅದು ಬಿಟ್ಟು ಏನಾದ್ರು ರೋಚಕವಾಗಿ ಅವ್ರ ಬಗ್ಗೆ ನಾವೆಲ್ಲ ಸಂತೋಷ ಪಡೋ ಥರ ಹೇಳ್ಬೋದಾಗಿತ್ತಲ್ಲ, ಅದೆಂದೂ ಹೇಳಿಲ್ಲ. ಕಾರಂತರ ಹಿಂಗೆ ಮಾಡ್ತಿದ್ದೆ, ಆಮೇಲೆ ಗುಬ್ಬಿ ಕಂಪ್ನಿ ಹೋದೆ, ಇದನ್ನೇ ಹೇಳ್ತಾ ಇದ್ರು. ಹಿಂದಿ MA ಮಾಡಿದ್ದು ಬನಾರಸ್ ಯೂನಿವರ್ಸಿಟಿಯಲ್ಲಿ. ಇಂಗ್ಲೀಷ್ ಅವರ ಸಬ್ಜೆಕ್ಟ್ ಅಲ್ಲ. ಆದರೆ ದೊಡ್ಡವರಾದ್ಮೇಲೆ ಸ್ವಲ್ಪ ಇಂಗ್ಲೀಷ್ ಮಾತಾಡಲೇಬೇಕಾಗಿ ಬಂತು. ತಿರುಪತಿ ಇರೋ ಒಂದು ಯೂನಿವರ್ಸಿಟಿಲಿ ಕಪಣ, ನಂಗೆ ಆ ಯೂನಿವರ್ಸಿಟಿಗೆ ನಾಳೆ ಲೆಕ್ಚರ್ಗೆ ಹೋಗಬೇಕು, ನನಗೆ ಫ್ಲೈಟ್ ಟಿಕೆಟ್ ಕೊಡಿಸಿ, ಅವ್ರು ಕೊಟ್ಟಾಗ ಕೊಡ್ತೀನಿ ಅಂತ. ಸೊ ಟಿಕೆಟ್ ಕೊಡಿಸ್ದೆ. 1 ತಿಂಗಳಾಯಿತು, ಕಾರಂತ ದುಡ್ಡು ಕೊಡಲಿಲ್ಲ. ಸಾಮಾನ್ಯವಾಗಿ ಟ್ರಾವೆಲ್ ಏಜೆಂಟ್ 1 ತಿಂಗಳು ನಿಮಗೆ ಟೈಮ್ ಕೊಡ್ತಾನೆ, ಆಮೇಲೆ ನಿಮ್ಗೆ ಟೈಮ್ ಕೊಡಲ್ಲ. ಸೊ ಹಾಗಾಗಿ ನನ್ನ ಕಾರಂತರೆ ಟಿಕೆಟ್ ದುಡ್ಡು ಬರಲಿಲ್ಲ. ಇವತ್ತು ಲಾಸ್ಟ್ ಡೇಟ್ ಅವ್ರು ನೋಡಿ, ಹೌದಲ್ವಾ ನೋಡಿ, ಅವ್ರು ಕಳಿಸೇ ಇಲ್ಲ. ಅಷ್ಟು ಹೇಳಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಯಾಕೆ ಕಳಿಸ್ತಾರ ಅವರು? ನಾನು 1 ಟೈಮ್ ಇಂಗ್ಲೀಷಲ್ಲಿ ಮಾತಾಡೋದಲ್ಲ. ಇದರಲ್ಲ ಬೇರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಇದು ಅಂದ್ರೆ ನನ್ಗೆ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ, ಪ್ರಾಯಶಃ ಇಂಗ್ಲೀಷಲ್ಲಿ ಮಾತಾಡೋದಲ್ಲ, ಅದಕ್ಕೆ ಹೆಸರು ಕೊಟ್ಟಿಲ್ಲ. ನಾನು ಇಂಗ್ಲೀಷು ಯಾರಿಗೂ ಗೊತ್ತಾಗ್ತಿರ್ಬೋದು ಅಂತ. ವಂಶವೃಕ್ಷದಲ್ಲಿ ಅವರು ಸಹ ನಿರ್ದೇಶಕ ಮತ್ತೊಂದು, ಅದರಲ್ಲಿ ಒಬ್ಬ ಮಡ್ರಾಸ್ ಪ್ಲೇಯರ್ಸ್ ಅಂತ ಗಿರೀಶ್ ಕನ್ನಡರು ಮಡ್ರಾಸ್ನಲ್ಲಿದ್ದಾಗ ಒಂದು ಇಂಗ್ಲೀಷ್ ತಂಡದಲ್ಲಿ ನಾವು ಬೆಂಗಳೂರಲ್ಲಿ ಥಿಯೇಟರ್ ಥರ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಹೆಸರು ಮತ್ತೆ ಅಲ್ಲೇ ಮಡ್ರಾಸ್ನವರೇ. ಅವರು ಶ್ರೀಲಂಕಾದ ಪ್ರೊಫೆಸರ್ ಲೇಡಿ ಪಾತ್ರ ಮಾಡಿದ್ರು ಅವರು. ಇವರು 3 ವರ್ಷ ಆದಮೇಲೆ ಮತ್ತೆ ಮಡ್ರಾಸ್ಗೆ ಹೋದ್ರು ಕಾರಂತರು.
ಅಲ್ಲಿ ಗಿರೀಶ್ ಕಾರ್ನಾಡ್ ಯಾರು ಪಾರ್ಟಿ ಕೊಟ್ಟರು. ಸೊ ಇವ್ರು ಹೋದರು, ಅವ್ರ ಕಡೆ ನೋಡಿದ್ರು ಹೀಗೆ ಬಂದರು. ಎಲ್ಲೋ ನೋಡಿದ್ದು ಜ್ಞಾಪಕ ಬರ್ತಿಲ್ಲ. ಸ್ವಲ್ಪ ಗಿರೀಶ್ ಕಾರ್ನಾಡ್ ಪಾರ್ಟಿ ಅಂದರೆ ಗುಂಡು ಪಂಡೆಲ್ಲ ಇರುತ್ತೆ ಅದಲ್ಲ. ಆಮೇಲೆ ಧೈರ್ಯ ಜ್ಞಾಪಕ ಅಂದ್ಬಿಡ್ತಾರೆ, ಸಾರಿ ವಿತ್ ಯುವರ್ ಸೆಕ್ಸ್ ಐ ಕಾಂಟ್ ರೆಕಗ್ನೈಸ್ ಯು ಅಂದ್ರು. ಅವಳು ಮೂರ್ಛೆ ಹೋಗೋದೊಂದು ಬಾಕಿ. ಅವ್ರು ಇವರು ಆಮೇಲೆ ಬಂದರು ವಿತ್ ಯುವರ್ ಸೆಕ್ಸ್ ಅಂದ್ರು. ಆಗ ಗೊತ್ತಾಯ್ತು ಸ್ಪೆಕ್ಸ್ ಅನ್ನೋದು. ಕರೆಕ್ಟ್ ಹಾಕ್ಬಿಟ್ಟಿದ್ದಾರೆ, ಶೂಟಿಂಗ್ ಮಾಡೋ ಟೈಮಲ್ಲಿ ಸ್ಪೆಕ್ಸ್ ಹಾಕಿರ್ಲಿಲ್ಲ. ಇವರು ಕಾರಂತ ಅವ್ರಿಗೆ ಹೇಳಿದ್ದೇನು ಅಂತಂದ್ರೆ ವಿತ್ ಯುವರ್ ಸ್ಪೆಕ್ಸ್ ಐ ಕಾಂಟ್ ರೆಕಗ್ನೈಸ್ ಯು. ಆ ಯಮ್ಮ ಸಾವರ್ಸ್ಕೊಂಡು ಚೇತರಿಸ್ಕೊಂಡು ಮೇಲೆ ದೊಡ್ಡ ಇದು ಕಾರಂತರ ಇಂಗ್ಲಿಷಿನ ಕಾರಂತರು ಸತ್ತವ್ರ ನೆರಳು ಬೆಳಕ ಶುರು ಆಯಿತು. ಇದಕ್ಕೆ ಹಾಯ್ವಾದನ ಸತ್ತವ್ರ ನೆರಳು ಈ ಥರದ್ದೆಲ್ಲ ನಾಟಕಗಳು ಭಾಳ ಪ್ರಖ್ಯಾತ ಆಗೋಯ್ತು. ಆಮೇಲೆ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆಲ್ಲ ನಾನು ಬೆಳಕಾದಲ್ಲಿ ಇಲ್ಲಿದ್ರು ಕೂಡ ಈ ಕಾರಂತರ ನಾಟಕ ಬೇರೆ ಬೇರೆ ಕಡೆ ಪ್ರದರ್ಶನ ಆಗೋದಕ್ಕೆ ಸಹಾಯ ಮಾಡ್ತಿದ್ದೆ. ಒಂದ್ಸಾರಿ ಅವರು ಕಪಟ ಈ ಹೈದ್ರಾಬಾದಲ್ಲಿ ಆ ಶೋ ಆಗಬೇಕಲ್ಲ ಅದು ಯಾಕೆ ಅಂತ, ಇಲ್ಲ ಅದು ಹೈದ್ರಾಬಾದಲ್ಲಿ ಆಗಬೇಕು ಅವರು ಅವ್ರಿಗೆ ಏನು ಕಾರಣ ಇಲ್ಲ ಅಂತಂದರು. ಸೊ ಅದೇ ಅವ್ರು ನನಗಿರೋ ಸಂಪರ್ಕದಲ್ಲಿ ಅವ್ರಿಗೆ ಫೋನ್ ಮಾಡಿದೆ. ಅವರು ಭಾಳ ಖುಷಿ ಆದರು. ಆದರೆ ಅವ್ರು ಒಂದೇ ಒಂದು ಕೇಳ್ಕೊಂಡ್ರು, ಏನು ಅಂದರೆ ನೋಡಿ ಕಾರಂತರು ಭಾಳ ಅಪರೂಪಕ್ಕೆ ಬರ್ತಾ ಇದ್ದಾರೆ, ಅವ್ರಿಗೆ ಸನ್ಮಾನ ಮಾಡ್ತೀವಿ, ಅದಕ್ಕೆ ನೀವು ಪರ್ಮಿಷನ್ ಕೊಡಿಸ್ಬೇಕು ಅಂತ. ನಾನು ಕಾರಂತರಿಗೆ ಹೇಳಿದೆ, ನೋಡಿ ನಾನು ಅದೇನೋ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತಂದ್ರು. ಅವ್ರು ಏನೋ ಎಂತ ಹೇಗೆ ಕೇಳಲಿಲ್ಲ. ಅವತ್ತು ಹೋದ್ವಿ, ನಾಟಕಕ್ಕೆ ಮುಂಚೆ ಕಾರಂತರ ಬಂದಿಷ್ಟು ಯಾಕೆ ನಿಮಿಷ ನಂಗೆ ಯಾಕೆ ನಾನೆಲ್ಲ ಮಾಡೋದು ಆ ಸಂಘದವರು ಹೋಗಿ ನೋಡಿ ಅಲ್ಲಿ ಹೋದ್ರು. ಒಂದು ಒಳ್ಳೆ ಕಲಾವತ್ತಿನ ಶಾಲು ದೊಡ್ಡ ಈ ಕೆಟ್ಟ ಮಣಿಸರ ಇನ್ನೂ ಬಂದಿರಲಿಲ್ಲ, ಅದು ಮಲ್ಲಿಗೆ ಹಾರ ಅದು ಇದು ತಗೊಂಡ್ಬಂದು ಹಾಕಿ ಸನ್ಮಾನ ಮಾಡಿದ್ರೆ ಆಮೇಲೆ ಇವರು ದಯವಿಟ್ಟು ಕಾರಂತ ಮಾತಾಡಬೇಕು ಅಂದರೆ ಮಾತಾಡೋದು. ಏನು ನೀವು ಸನ್ಮಾನ ಮಾಡಿದ್ದು ಯಾಕೆ, ನಾನು ನಾಟ್ಯ ಚೆನ್ನಾಗಿ ಮಾಡ್ತಾರೆ ಬಿಟ್ಬಿಡು ಅಂತಾರ ನಾಟ್ಯದಲ್ಲಿ. ಹಾಗಾಗಿ ಇಬ್ಬರು ಕೂಡ ಫಾಸ್ಟಾಗಿ ಓಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆ ಯಾರೊಬ್ಬ ಬರ್ತಾ ಇದ್ದಾರೆ, ಕಪ್ಪಿಗೆ ಒಳ್ಳೆ ಅಜ ಅನುಭವ, ಕಪಣ ನೋಡಿ ಅದು ಯಾರು ಅಂತಂದು ಏನು ಅಂತ ನಾನು ಭೀಮಸೇನ ಆಚಾರ್ ಅಂತ, ಭೀಮಸೇನ ಸಚ್ಚಾತೆ ಅಂತ. ನಾನು ಇಲ್ಲಿ ಮಾಧವ ಸಂಘದ ಕಾರ್ಯದರ್ಶಿ. ಒಡಿಯಕ್ಕೆ ಬಂದಿದ್ದಾರೆ ಸತ್ತನೊಳ್ಳೆ ನಾಟಕ ಅಂತ ನಾನು ಪ್ರಿಪೇರ್ ಆಗಿಬಿಟ್ಟೆ, ಸ್ವಲ್ಪ ಇರಲಿ ಅಂತಂದೆ. ಈ ನಾಟಕ ಬರೆದವರು ಯಾರು? ಜೋಶಿ ಅಂತ ಜಿ ಬಿ ಜೋಶಿ ಅಂತ ಅವ್ರ ಅಡ್ರೆಸ್ ಗೊತ್ತಾ? ಸರಿ, ಯಾಕೆ? ಈ ಮಠದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದೆ, ನಾನು ಅವ್ರು ಕೊಡಬೇಕು ಅಂತ. ಕಾರಂತರು ನೀವು ಅವ್ರು ಮೀಟ್ ಮಾಡ್ತಿರಲ್ಲ, ಕಾರಂತರು ಸಿಕ್ಕಿದ್ರು, ಅವ್ರ ಹತ್ರ ಮಾಹಿತಿ ಇದೆ ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಅಂತ ಹೇಳಿ ಅವ್ರಿಗೆ ಇದ್ದಿದ್ದು ಹುಮ್ಮಸ್ ಬಂದ್ಬಿಡ್ತು. ಅಂದ್ರೆ ಜಿ ಬಿ ಜೋಶಿ ನೋಡಿದ್ರೆ ನನಗೆ ಬಿ ವಿ ಕಾರಂತ್ ಸಿಕ್ಕಿದ್ರು, ಅವ್ರ ಹತ್ರನೂ ಇನ್ನೂ ಹೆಚ್ಚು ಮಾಹಿತಿ ಇದೆ ಅಂತ ಈ ಮಠದ ವಿರುದ್ಧ ಅವರು ಕೊಡ್ತಾರಂತೆ ಅಂತ ಹೇಳ್ಬಿಡಿ. ಅವರು ಇವ್ರ ಅಡ್ರೆಸ್ ಫೋನ್ ನಂಬರ್ ಮಾಡ್ಕೊಂಡು ಹೋಗ್ತಿದ್ದ. ಈ ತರದ ಬಹಳ ವಿಚಿತ್ರವಾದ NSD ಬಹಳ ಅವ್ರು ಏನೇನು ಕೆಲಸ ಮಾಡಿದ್ರೆ ಪ್ರೊಡಕ್ಷನ್ಸ್ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಹೇಳಿದ್ದೀನಿ. ಈ ಥರ ಪ್ರಾಯಶಃ ನನಗೇ ಗೊತ್ತಿರುವಂಥ ಇನ್ಸಿಡೆಂಟ್ಸ್ ಮಾತ್ರ ಹೇಳಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಅವರು ಹೇಗೆ ಸ್ಟೂಡೆಂಟ್ಸ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ತುಂಬ ದಂತಕಥೆಗಳಿದೆ. ಅವನ ಬಾಬಾ ಕಾರಂತ ಅಂತ ಕೂಗ್ತಿದ್ರು, ಬಿ ವಿ ಕಾರಂತ ಅಲ್ಲ, ಎಲ್ಲರೂ ಕಾರಂತ ಯಾರು ಕರ್ತಾಯಿಲ್ಲ, ಬಾಬಾಜಿ ಅಂತ ದೆಹಲಿಯಲ್ಲಿ ಹೋಗೋರು. ಒಬ್ಬ ಹುಡುಗ ಇದ್ದ, ತುಂಬ ಅನ್ಕಂಟ್ರೋಲಬಲ್, ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬೇರೆ ಇತ್ತು. ಅವರೆಲ್ಲೋ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಅವನು. ಇವರು ಡೈರೆಕ್ಟರು ಅವ್ರು ತುಂಬ ತುಂಟ ಪಂಟ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡೋರು. ಇದ್ದಕ್ಕಿದ್ದಾಗೆ ಒಂದು ದಿವಸ ಸೀದಾ ಕ್ಲಾಸ್ ರೂಮ್ಗೆ NSD ಡೈರೆಕ್ಟರ್ ಅಂದರೆ ಬಿ ವಿ ಕಾರಂತ ನುಗ್ಬಿಟ್ಟಿದ್ದು ಅವ್ನ ಕೈ ಇಟ್ಕೊಂಡು ದರ ಇಟ್ಕೊಂಬಂದಂತೆ. ಅವನು ಬಾಬಾ ಯಾಕೆ ಏನು ಅಂತ ಕಾಣಿ, ನಿನಗೆ ಪಾಠ ಹೇಳಕ್ಕೆ ಬುದ್ಧಿ ಕಲ್ಸಕ್ಕೆ ಪ್ರಯತ್ನ ಪಟ್ಟಲ್ಲ, ನಾನು ಫೇಲ್ ಆಗಿದ್ದೇನೆ, ಅದಕ್ಕೆ ನೀನು ಬುದ್ಧಿ ಕಲಿಯಲ್ಲ, ಅದಕ್ಕೆ ನಿನಗೆ ನಾವಿಬ್ರು ಕೆರೆಗೆ ಹೋಗ್ಬಿಟ್ಟು ಬಿದ್ದೋಗ್ಬೇಡ ಬಾ ಅಂತ ಎಲ್ಲ ಇಡೀ NSD ಅವ್ರು ನೋಡ್ತಾ ಇದ್ದಾರಂತೆ. ಆ ಹುಡುಗ ಇಲ್ಲ ಬಾಬಾ ನಾನು ರೆಡಿ, ಅದು ಸುತ್ತಮುತ್ತ 10 ಕಿಲೋಮೀಟರ್ ಎಲ್ಲೂ ಕೆರೆ ಇಲ್ಲ ಬಾಬಾ. ಕಾರಂತರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ಅವರ ವರ್ತನೆ NSDಲೂ ಕೂಡ ಅವರ ವರ್ತನೆ ಹೇಗಿರ್ತಾ ಇತ್ತು ಅಂತಂದ್ರೆ ಪರ್ಸನ್ ಟು ಪರ್ಸನ್, ಡೈರೆಕ್ಟರ್ ಸ್ಟೂಡೆಂಟ್ ಅಲ್ಲ, ವ್ಯಕ್ತಿಗತವಾಗಿ ತಾನು ಮತ್ತು ಆತರ ಅವನು ಬೈತಾ ಇಲ್ಲ, ಬಾ ನೀನು ಬುದ್ಧಿ ಕಲಿಸಲಿಲ್ಲ, ನಾನು ಕೆರೆಗೆ ಬೇಡೋಣ ಬಾ ಅಂತ ತರ ಇಟ್ಕೊಂಡು ಹೋಗ್ತಿದ್ದಂತೆ.
ಅವನು ಫಟಿಂಗ ಇಲ್ಲ, ಕೆರೆ ಇಲ್ಲ, ಸೊ ಬೇರೆ ಆಲ್ಟರ್ನೇಟ್ ಹೇಳಿ ಅಂತ ತಿಳ್ಕೊಂಡಂತೆ. ಇದು ಕಾರಂತರ. ಕಾರಂತರು ದುರದೃಷ್ಟವಶ ಭೂಪಾಲ್ನಲ್ಲಿ ಒಂದು ಜೈಲ್ ಪ್ರಕರಣದಲ್ಲಿ ಸಿಗಾಕೊಂಡ್ರು. ಆ ಜೈಲ್ ಪ್ರಕರಣದ ಬಗ್ಗೆ ಅನೇಕ ಕಥೆಗಳು, ಪರ ವಿರೋಧ ಇಂಥದ್ದು ಸುಮಾರಿವೆ. ಆದರೆ ನನಗೆ ಯಾವಾಗಲೂ ಅದು ಸದಾ ಜ್ಞಾಪಕ ಇರೋದು ಏನಕ್ಕೆ ಅಂತಂದರೆ, ನಮ್ಮ ಕನ್ನಡ ರಂಗಭೂಮಿ ಅಥವಾ ಕರ್ನಾಟಕದ ಜನತೆ ಒಬ್ಬ ಕಲಾವಿದನ, ಒಬ್ಬ ಸಾಹಿತ್ಯನ ಒಪ್ಕೊಂಡ್ರೆ ಆತನ ಕ್ರೈಸಿಸ್ ಟೈಮಲ್ಲೂ ಕೂಡ ಎಂದೂ ಆತನ ಬಿಟ್ಕೊಡಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಯಾವಾಗಂದರೆ ಕಾರಂತರ ಕೇಸಲ್ಲಿ. ಆ ಮಾಧ್ಯಮದಲ್ಲಿ, ಉತ್ತರ ಭಾರತದ ಪತ್ರಿಕೆಗಳಲ್ಲಿ ಕಾರಂತರ ವಿರುದ್ಧ ಪುಟಿಗಟ್ಟಲೆ ಬರ್ತಾ ಇತ್ತು. ಆದರೆ ಸ್ಥಳೀಯವಾಗಿ ಯಾರೂ ಕೂಡ, ಲಂಕೇಶ್ ಯಾರು ಅವರ ವಿರುದ್ಧ ಹಿಂದೆ ಕೆಟ್ಟ ಆರ್ಟಿಕಲ್ ಎಲ್ಲ ಬರೆದಿದ್ರು, ಅವರು ಬರೆದ ಅದ್ಭುತವಾದ ಲೇಖನ, ಕಾರಂತರ ಜೈಲಿಗೆ ಹೋದಾಗ ಒಂದು ಅದ್ಭುತವಾದ ಲೇಖನ ಬರೆದರು. ಪ್ರಸನ್ನ ಮಾತ್ರ ಇವರೆಲ್ಲ ಸೇರ್ಕೊಂಡು ಅಪರಾಧಿನ ಪಾರ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಪ್ರಸನ್ನ ಹೇಳಿದ್ದ. ಆದರೆ ಲಂಕೇಶ್ ಇವ್ರ ಬಗ್ಗೆ ಅದ್ಭುತವಾದ ಲೇಖನ ಬರೆದರು. ಅವರು ಜೈಲಿಂದ ಆಚೆ ಬಂದಾಗ ನಾನು ಒಬ್ಬನೇ ಅನಾಥನಾಥ ಕಾರಂತರನ್ನ ಆಗ ತುಂಬ ಜನ ನೋಡೋಕ್ಕೆ ರೆಡಿ ಇರಲಿಲ್ಲ, ಅವ್ರನ್ನ ಬೈಲಿಲ್ಲ. ಆದರೆ ಯಾರೋ ಅವ್ರನ್ನ ನೋಡೋದು, ಮನೆ ಊಟಕ್ಕೆ ಕರ್ಕೊಂಡು ಹೋಗೋದು ಅಂಥದ್ದಿಲ್ಲ. ಅವ್ರ ಊಟ ಅಂತಂದರೆ ಮಜ್ಜಿಗೆ ಅನ್ನ, ನಮ್ಮ ಮನೆ ಮಜ್ಜಿಗೆ ಅಲ್ಲ, ಅದು ಬ್ರಾಹ್ಮಣರ ಮನೆ ಮಜ್ಜಿಗೆ ಅನ್ನವೇ ಆಗಬೇಕು ಅವ್ರಿಗೆ. ಅದು ನಮ್ಮ ಮನೆಯಲ್ಲಿ ಮಜ್ಜಿಗೆ ಅನ್ನ ಫೇಮಸ್ ಅಲ್ಲ, ಸೊ ಮಸಾಲ ಅನ್ನ ಭಾಳ ಫೇಮಸ್ಸು. ಸೊ ಹಾಗಾಗಿ ಕಾರಂತರನ್ನ ಅಶ್ವಥ್ ಮನೆಗೆ, ಕಾರಂತರನ್ನ ನೀಲಿ ಮನೆಗೆ ಹೀಗೆ ದಿನ ಕರ್ಕೊಂಡು ಹೋಗ್ತಿದ್ದೆ. ಕರ್ಕೊಂಡು ಹೋಗ್ತಿದ್ದಾಗ ಒಮ್ಮೆ ಕೇಳಿದೆ, ಕಾರಂತರೇ ಜೈಲು ಹೇಗಿತ್ತು, ಏನು ತೊಂದರೆ ಆಗಲಿಲ್ವಾ ಅಂದರೆ ನಾರ್ಮಲೈಸ್ ಮಾಡೋಕ್ಕೆ ಅಂದರೆ ಅದು ವಿಷಯ ಮಾತಾಡಿದ್ರೆ ನಮಗೆ ಕಾನ್ಶಿಯಸ್ ಇಟ್ಕೊಂಡು ಸುಮ್ಮನೆ ತಪ್ಪಿಸೋಕ್ಕೋಸ್ಕರ ಹೇಗಿತ್ತು ಅವ್ರು ಇದ್ಕೊಂಡು ಎಲ್ಲ ಚೆನ್ನಾಗಿತ್ತು. ಅರೆ ಕೊನೆ ದಿನ ಬಹಳ ಮುಜುಗರ ಆಗೋಯ್ತು. ಯಾಕೆ ನಾನು ಕೊನೆ ದಿನ ಏನು ಪೊಲೀಸ್ ಎಲ್ಲ ಮಾಡಿದ್ರು, ಏನಂತ ಮುಜುಗರ ಆಗಿದ್ದು, ನನ್ನ ಬಿಡುಗಡೆ ಅಂತ ಆಯ್ತಲ್ಲ, ಆದಾಗ ನಾನು ಬಿಟ್ಕೊಳ್ಳೋಕೆ ಎಲ್ಲ ಬಂದತ್ತೆ. ಜೈಲಿನ ಮುಖ್ಯಸ್ಥ, ಅಧಿಕಾರಿ, ಸಣ್ಣ ಪುಟ್ಟ ಪೊಲೀಸ್ನವರು, ಆರೋಪಿ, ಆಮೇಲೆ ಇನ್ನೂ ಯಾರು ಪನಿಷ್ಮೆಂಟ್ ತಗೊಳ್ತಾ ಇದ್ರು, ಎಲ್ಲರೂ ಬಾಗ್ಲವ್ರಿಗೂ ಬಂದಂತೆ. ಎಲ್ಲರೂ ಬಾಗ್ಲವ್ರಿಗೆ ಬಂದು ಒಂದಷ್ಟು ಜನ ಅಡ್ಡ ಬಿದ್ದರಂತೆ, ಇನ್ನೊಬ್ರು ಕಾಲು ನಮಸ್ಕಾರ ಮಾಡ್ಕೊಂಡ್ರಂತೆ. ಆ ಜೈಲರ್ ಮಾತ್ರ ಒಂದು ಹಾರ ತಗೊಂಡ್ಬಿಟ್ಟು, ಹಾರ ಹಾಕ್ಬಿಟ್ಟು, ಬಾಬಾಜಿ ನೀವು ನಮ್ಮ ಜೈಲಲ್ಲಿ ಬಹಳ ಕಡಿಮೆ ದಿನ ಇದ್ದಿದ್ದು, ಈ ಕಡಿಮೆ ದಿನದಲ್ಲೇ ನೀವು ಒಂದು ಒಳ್ಳೆ ರೂಪಕ ಮಾಡಿದಿರಿ, ಬೇಗ ವಾಪಸ್ ಬಂದು ಒಂದು ದೊಡ್ಡ ನಾಟಕ ಮಾಡಿಸಿ, ಬೇಗ ವಾಪಸ್ ಬಂದು ಒಂದು ದೊಡ್ಡ ನಾಟಕ ನೋಡಿ, ನಾನು ವಾಪಸ್ ಬನ್ನಿ ಅಂತ ಹೇಳಿ ನಿಮ್ಮನ್ನಲ್ಲ ನನ್ನ ಕೈ ನಾಟಕ ಮಾಡಿಸ್ಬೇಕು ಅಂತಂದ್ರೆ ಅವಾಗ ನೀವು ಅಲ್ಲಿ ಹೋಗ್ಲೇಬೇಕು. ಅದಕ್ಕೆ ಕೇಳಿರ್ತಾರೆ, ನೀವು 2ನೇ ಸಾರಿ ಹೋಗ್ಬೇಕಾದ್ರೆ ನೀವು ಇನ್ಮೇಟಕ್ಕೆ ಹೋಗ್ಬೇಕಾಗಿಲ್ಲ, ನೀವು ಆ ಥರ ಇಲ್ವ ಆವರ್ತಲ್ಲೇ ಹೇಳಿರ್ತಾರೆ, ತಪ್ಪೇನು ಇಲ್ಲ, ಆದ್ರೆ ಆವರ್ತಲ್ಲೇ ಹೇಳಿದ್ದು ಅಂತ ಏನೋ ಅಂತಿದ್ರು. ಕಾರಂತರಿಗೆ ಜೈಲಿನ ವಾಸ, ಅದರ ಸುತ್ತಮುತ್ತಾದ ಪ್ರಸಂಗಗಳು ಇಡೀ ದೇಶದಲ್ಲಿ ಕಾರಂತರ ಪರವಾಗಿ ಎಲ್ಲರೂ ಇದ್ರು ಕೂಡ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ನಾವು ವಿಜಯವಾಡ ಕೂಡ ಇದರಲ್ಲಿ ಕಲಾಕ್ಷೇತ್ರ ಲೌಚರ್ ಕುತ್ಕೊಂಡು ಎಲ್ಲ ಸಾಹಿತ್ಯ ಕಲಾವಿದರೆಲ್ಲ ಸೇರಿಕೊಂಡು 2 ಸೆಂಟೆನ್ಸ್ನ, ಬಹಳ ಮುಖ್ಯವಾದ ಸೆಂಟೆನ್ಸ್ನ ಕರಾವ್ ಪಾಸ್ ಮಾಡಿ ಹೇಳಿದ್ವಿ. ನಮಗೆ ಕಾರಂತ ಅನ್ಯಾಯ ಮಾಡಿದ್ದಾರೆ ಅಂತ ಅನ್ಸಲ್ಲ. ನಾವು ನಿರಪರಾಧಿ ಅಂತ ಹೇಳಿಲ್ಲ, ನಿರಪರಾಧಿ ಅನ್ನೋದು ನಾವು ಯಾರು ಜಡ್ಜ್ಮೆಂಟ್ ಕೊಡೋದಕ್ಕೆ. ನಮಗೆ ಕಾರಂತ ನಿರಪರಾಧಿ ಈ ಥರ ತಪ್ಪು ಮಾಡ್ತಾರೆ ಅನ್ಸಲ್ಲ. ಆದರೂ BV ಕಾರಂತ ಒಬ್ಬ ಶ್ರೇಷ್ಠ ಕಲಾವಿದರು ಆಗಿರೋದ್ರಿಂದ ಅವ್ರಿಗೆ ಆದಷ್ಟು ಬೇಗ ಮುಕ್ತ ಮತ್ತು ಶೀಘ್ರ ತೀರ್ಮಾನ ಕೊಡಿ. 2 ಸೆಂಟೆನ್ಸ್ನ ಮಾತು. ಇದನ್ನ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಒಪ್ಕೊಂಡ ಸೆಂಟೆನ್ಸ್. ಮಾರನೇ ದಿನ ಡೆಲ್ಲಿಲಿ ಮೀಟಿಂಗ್ ಆಯಿತು, ಇನ್ನೆಲ್ಲ ಮೀಟಿಂಗ್ ಆಯಿತು, ಮತ್ತೊಂದು ಮೀಟಿಂಗ್ ಆಯಿತು. ಆ ಥರ ಚೈನ್ ಆಫ್ ಮೀಟಿಂಗ್. ಅಲ್ಲಿವರೆಗೂ ಏನು ಮಾಡಬೇಕು ಅಂತ ಅವ್ರಿಗೆ ಕಾರಂತರಿಗೆ ಗೊತ್ತಿರಲಿಲ್ಲ. ಕಾರಂತರ ಇನ್ನೊಂದು ವಿಶೇಷ ಅಂತಂದರೆ ಅದೇ ಆ ಸಂಗೀತ ಮಾಡಿದ್ದು ಯಾವ್ಯಾವ ಕ್ಯಾಸೆಟ್ ಅದೆಲ್ಲ ನಾ ಹೇಳಲ್ಲ. ನನ್ನ ಪ್ರಸಂಗಗಳು ನನ್ನ ಸ್ಟಾಕಲ್ಲಿರೋ ಮಾತ್ರ ಹೇಳ್ತಾ ಇದ್ದೆ. ಅವರು ನಾನು ಸಿದ್ಲಿಂಗೇನ್ ಒಂದು CD ಮಾಡಿದೆ, ಎಲ್ಲ ದಲಿತ ಪ್ರತಿಭಟನೆಯ ಹಾಡು ಕೆಂಪು ಸೂರ್ಯ ಅಂತ ಅಂದ್ಬಿಟ್ಟು 94ರಲ್ಲಿ ಮಾಡಿದೆ. ಮಾಡಿ ನಾನು ಯಥಾ ಗೌರವದಿಂದ ಕಾರಂತರಿಗೆ ಒಂದು ಕಾಪಿ ಕೊಟ್ಟೆ, ಇದನ್ನು ಕೇಳಿ ಹೇಳಿ. ನಾನು ಇದನ್ನ ರೆಡಿಯಾಗಿರೋದು
ಕೇಳಿದೆ, ಏನು ಇಲ್ಲ ಕೇಳಿದೆ, ಸರಿ ಕೇಳಿದೆ ಅಂತ ಹೇಳಾಯ್ತು, ನೀವು ಅಭಿಪ್ರಾಯ ಹೇಳಿ ಅಂತಂದೆ. ಇಲ್ಲ, ಈ ದಲಿತ ಹುಡುಗರೆಲ್ಲ ಬ್ರಾಹ್ಮಣರ ಹುಡುಗ ಥರ ಹಳಕ್ಷಣ ಆಗ್ಬಿಟ್ಟಿದ್ದಾರೆ ನೋಡಿ, ಎಲ್ಲಾರು ಕೇಳಿ ಎಲ್ಲ ಮೆಲೋಡಿಗೆ ಸಾಗಿದೆ, ಸುಮಧುರವಾಗಿ ಹೇಳ್ತಾರೆ, ಇದನ್ನು ಪ್ರತಿಭಟನೆನಾ ಅಂತ. ನಾನು ಏನೋ ಮಹಾ ದೊಡ್ಡ ಕ್ರಾಂತಿ ಪುರುಷ, ಈ ಹಾಡುಗಳು ಕೇಳಿದ ತಕ್ಷಣ ಕರ್ನಾಟಕದಲ್ಲಿ ಕ್ರಾಂತಿ ಬಂದು ಈ ದಲಿತರ ಮೋಕ್ಷ ಸಿಕ್ಬಿಡುತ್ತೆ ಅದೆಲ್ಲ ಅನ್ಕೊಂಡ್ರೆ ಕಾರ್ಯಕರ್ತರು ಡಿಸ್ಮಿಸ್ ಮಾಡ್ಬಿಟ್ರು. ಸೊ ನನಗೆ ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವೊಂದು ಮಾಡಿ ತೋರಿಸ್ತಾರೆ. ಹಾಂ ಮಾಡ್ತೀನಿ. ಸೊ ನನಗೂ ಅವ್ರಿಗೆ ಮಾತುಕತೆ ಆಯಿತು. ಸುಮಾರು 3 ತಿಂಗಳ ನಿಕಟ ಸಂಪರ್ಕ ಪ್ರಭಾತ್ ಸ್ಟುಡಿಯೋನಲ್ಲಿ ನಾನು ಬುಕ್ ಮಾಡಿ, ನನಗೆ ಆ ಸಿದ್ಧಲಿಂಗಯ್ಯನ ಹಾಡಿಗೆ ಧ್ವನಿ ಮುದ್ರಣ ಮಾಡೋಕ್ಕೆ ವೀರಗಾಸೆ ಬೇಕು, ತಮಟೆ ಬೇಕು, ಡೊಳ್ಳು ಬೇಕು, ಇಂಥ ಸಿಂಗರ್ಸ್ ಬೇಕು. ಅವ್ರು ಹೇಳಿದ ಲಿಸ್ಟ್ ನೋಡೇ ಆ ದುಡ್ಡೆಲ್ಲಿ ಅಂತ ನೋಡಿ. ಆಗ ಪುಣ್ಯಾತ್ಮ ಅವರಲ್ಲಿ ಅಧಿಕಾರದಲ್ಲಿದ್ದರು. ಅವ್ರ ಹತ್ರ ಮೇಡಮ್ ಸಾಹಿತ್ಯಕ್ಕೆಲ್ಲ ಸೀತಾರಾಮನ ಫ್ರೆಂಡ್ ಅಲ್ಲ ಸಾರಿ, ಅವ್ರಿಗೆ ಹೋಗಿ ಕೇಳಿದೆ. ಅವರು ಒಂದಿಷ್ಟು ದುಡ್ಡು ಕೊಟ್ಟು ಆ ಫೋಕ್ ಆಟಿದ್ದೆಲ್ಲ ನಾನು ಸ್ಪಾನ್ಸರ್ ಮಾಡ್ತೀನಿ, ರಾಜಕೀಯಕ್ಕೆ ಹೋಗಿ ದಾರಿ ತಪ್ಪಿ ಮನೆಗೆ ಬಂದಿದ್ದಾರಲ್ಲ ಈಗ, ಭರಣಿಯವರು ಪೂರ್ತಿ ದುಡ್ಡು ಕೊಟ್ಟು ಫೋಕ್ ಆರ್ಟಿಸ್ಟ್ ಎಲ್ಲ ಕರ್ಸ್ಕೊಟ್ಟು ಮಾಡಿದ್ರು. ಯಜಮಾನರು 9 ಗಂಟೆಗೆ ರೆಕಾರ್ಡಿಂಗ್ ಇತ್ತು, 9:15 ಬಂದರು. 9:15 ಬರ್ತಾ ಇದ್ದಂಗೆ ಹಾಂ ರೆಡಿನಾ ಅದ ಅಂದರು. ಹಾಂ ನೋಡಿ ನಾನು ಶ್ರುತಿ ಪೆಟ್ಟಿಗೆ ಇಟ್ಕೊಂಡ್ರು ಅಂದರು. ಶೈಲಿಗಲ್ಲು ಹೊತ್ತೋರು ಅಂದರು. ಆಚೆ ಹೋದ್ರು. ಓಡೋಗ್ಬಿಟ್ಟಿದ್ರು. 2 ಕಲ್ಲು ತಗೊಂಡ್ಬಂದ್ರು. ಕಲ್ಲು ತಗೊಂಡು ಶ್ರುತಿ ಹಾಕಿ ಅಂದರು. ಇವರ ಕಲ್ಗೂ ಆ ಶ್ರುತಿಗೂ ಹೊಡೆದು ನೋಡಿದ್ರು. ಇಲ್ಲ ಸರಿ ಇಲ್ಲ ಅಂದರು. ಇನ್ನೊಂದು ಕಲ್ಲು ತಗೊಂಡ್ಬಂದ್ರು. ಅರ್ಧ ತಾಸಲ್ಲಿ ಇಡೀ ಪ್ರಾಜೆಕ್ಟ್ಗೆ ಒಂದು ದೊಡ್ಡ ಕಲ್ಲು ಹಾಕಿ ಹೊರಟೋದ್ರು. ಇಲ್ಲ ಇದು ಆಗ್ತಾ ಇಲ್ಲ ನನ್ನ ಕೈಲಿ, ಕ್ಷಮೆಯಲ್ಲಿ ಅಂತ ಹೊರಟೋದ್ರು. ಅದಲ್ಲ, ನಾನು ಬೇಜಾರ್ಪಟ್ಟರೆ ಕನ್ನಡದ ಬಗ್ಗೆ ಈ ಥರದ್ದೆಲ್ಲ ನನಗೆ ಗೊತ್ತಿರೋದ್ರಿಂದ ನಾನು ಸುಮ್ಮನೆ ಅದೇ. ಅಲ್ಲಿಂದ ಶುರು ಆಯಿತು ಅವರ 2 ತಿಂಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಬರೋರು. ಒಂದು ಹಳೇ ಪೇಪರ್ಲಿ ಹೆಣ್ಣಂಗಡಿಗೆ ಹೋಗ್ಬೇಕಾದ್ರೆ ದುಡ್ಡು ಕತ್ತು ತಗೊಂಡ್ಬಂದಿರ್ತಾರೆ. ಆ ಥರ ಯಾವುದೋ ತಗೊಂಡಿರೋದು, ತಗೊಳ್ಳಿ ಏನು ಇದು ತಗೊಳ್ಳಿ ಅಂದರೆ ನಾನೇನೋ ಖರ್ಚು ಮಾಡಿರ್ತೀನಲ್ಲ, ಅದಕ್ಕೆ ದುಡ್ಡು ವಾಪಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದಿಷ್ಟು ದುಡ್ಡು ಕೊಡೋದು. ಅವ್ರಿಗೆ ಎಷ್ಟು ಕೊಟ್ಟರು, ಅವ್ರು ಎಂದೂ ಅವರು ಎಷ್ಟು ಖರ್ಚು ಮಾಡಿದ್ರಿ ಅಂತ ಕೇಳಿಲ್ಲ. ಅಂದರೆ ಸಾಲ ಲೆಕ್ಕ ಕೊಡಬೇಕು ಅಂತಂದರೆ ಅವ್ರಿಗೆ ಎಷ್ಟು ಖರ್ಚು ಮಾಡಿದ್ರಿ ಅಂತ ಕೇಳಬೇಕು. ಇಲ್ಲ ಆ ಥರದ್ದಲ್ಲ, ಅವರು ತಗೊಳ್ಳಿ ಅಂತ ಕೊಡೋರು. ಒಂದು ಸಾರಿ ಅಂತ ಬಂದರು. ಒಂದು ಸಾರಿ ಸೀದಾ ಏರ್ಪೋರ್ಟಿಂದ ನಮ್ಮ ಮನೆಗೆ ಬಂದರು. ಅದ ನಂತರ ನಮ್ಮ ಮನೆ ಬಂದರು. ಇನ್ನೂ ಮನೆ ಕನ್ಸ್ಟ್ರಕ್ಷನ್ ಆಗಿರ್ತಿತ್ತು. ಆ ಟೈಮಿಗೆ ಬಂದು ಸಂಜೆ ಟೈಮ್ ಬಂದರು. ಏನು ಅಂತಂದರೆ ಈ ಪಾಕೆಟ್ನಲ್ಲಿ ಒಂದು ಕವರ್ ಇಟ್ಕೊಂಡಿದ್ದಾರೆ, ಈ ಪಾಕೆಟ್ನಲ್ಲಿ ಇನ್ನೊಂದು ಕವರ್ ಇಟ್ಕೊಂಡಿದ್ದಾರೆ. ಇದು ಪೇಮ್ ಆಗಿ, ಇದು ರೆಮ್ಯುನರೇಷನ್, ಇದು ನಿಮಗೆ, ನೀವು ಮನೆ ಕಟ್ತಾ ಇದ್ರಲ್ಲ ನಿಮಗೆ ಅಂತ ಅಂದ್ಬಿಟ್ಟು. ಅಂದರೆ ನಾನು ಅಲ್ಲಿ ಹೋಗೋಕೆ ಮುಂಚೆ ಪ್ರೇಮಂಗೆ ಹೋಗೋಕೆ ಮುಂಚೆ ನಿಮ್ಗೆ ಕೊಟ್ಟೋಗೋಣ ಅಂತ ಬಂದೆ. ಆ ಮನುಷ್ಯ ಅವರ ಕಾಳಜಿ, ಅವರ ಇದು ಇದೆಲ್ಲ ಇಂಪಾಸಿಬಲ್. ನನ್ನ ಜೊತೆ ಆಗಿದ್ರು ಅಂತಲ್ಲ, ಆ ರಂಗಾಯಣದ ಡೈರೆಕ್ಟರ್ ಆದಮೇಲೆ ಅವರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಆ ಹುಡುಗರಿಗೆ ಒಂದಿಷ್ಟು ತಿಂಡಿ ಎಲ್ಲ ತೊಗೊಂಡೋಗೋರು ಅಂತ ಅಂದ್ಬಿಟ್ಟು. ಅಥವಾ NSD ಹುಡುಗರಿಗೆ ಅವ್ರಿಗೇನೋ ವಾರಕ್ಕೆ ಒಂದ್ಸಾರಿ ಬಂದು ಬನ್ನಿ ನಾವೆಲ್ಲ ತಿಂಡಿ ತಿನ್ನೋಣ ಅಂತ ಅವ್ರ ಜೊತೆ ಫುಟ್ಬಾಲ್ ತಿಂಡಿ ತಿನ್ನೋಕೆ ಹೋಗ್ತಾ ಇದೆ ಅಂತ. ಅವ್ರ ಕಾಳಜಿ ಇದೆಯಲ್ಲ, ಅದು ನಂಬೋಕ್ಕೆ ಸಾಧ್ಯ ಇಲ್ಲ. ಈ ಥರ ದುಡ್ಡು ಕೊಟ್ಟು ಹೋಗೋರು. ನಿಮ್ಗೆಲ್ರಿಗೂ ನೀವು ಯಾರು ನಂಬಕ್ಕಾಗದಿರೋ ಒಂದು ಪ್ರಸಂಗ ಹೇಳ್ತೀನಿ, ನೀವು ನಂಬಕ್ಕಾಗೋದೇ ಇಲ್ಲ. ಇವರು ಮಧ್ಯಪ್ರದೇಶದ ರಂಗಮಂಡಲದ ನಿರ್ದೇಶಕರು. ಇವರು ನಿರ್ದೇಶಕರ ಆಗಿದ ಸಮಯದಲ್ಲೇ ಅಲ್ಲಿಗೆ ಸ್ವಾಮಿನಾಥನ್ ಅಂತ ಅಂದ್ಬಿಟ್ಟು ಲಲಿತಕಲಾ ಅಕಾಡೆಮಿ ಹೊಂದಿತ್ತು, ಅದರ ಮುಖ್ಯಸ್ಥರು. ಸೊ ನನಗೇನು ಹೇಳಿದ್ರು, ಕಪ್ಪಣ್ಣ ನಾನು ಸಾಯಂಕಾಲ ಇಲ್ಲೋ ಇದ್ದೀನಿ, ನಾನು ಏರ್ಪೋರ್ಟ್ ಹೋಗಿ ಇವ್ರನ್ನ ರಿಸೀವ್ ಮಾಡೋಕ್ಕಾಗಲ್ಲ ಸ್ವಾಮಿನಾಥನ್ನ, ನೀವು ಹೋಗಿ ದಯವಿಟ್ಟು ರಿಸೀವ್ ಮಾಡ್ಕೊಂಬನ್ನಿ ಅಂತ. ನಾನು ಏರ್ಪೋರ್ಟ್ಗೆ ಹೋಗಿ ಅವರು ಟೈಮ್ ಸರಿಯಾಗಿ ಬಂದರು. ಬಿಳಿ ಶರ್ಟು, ಬಿಳಿ ಪಂಚೆ, ಅತ್ಯಂತ ಶುಭ್ರ ವ್ಯಕ್ತಿ. ಗುಡ್ ಈವ್ನಿಂಗ್ ಸರ್, ಕಪ್ಪಣ್ಣ, ಮಿಸ್ಟರ್ ಕಾರಂತ್ sent me to receive. Why did you send you? I told him I will find the road. No, you should not have. ಅಲ್ಲ, ಬಿಳಿ ಶರ್ಟು, ಬಿಳಿ ಪಂಚೆ, ಬಿಳಿ ಮಾತುಗಳು. ಎಂತಹ ಪುಣ್ಯಾತ್ಮ ಎಲ್ಲಿ ಸಿಗ್ತಾರೆ ಏನು ಅಂತ. ಏರ್ಪೋರ್ಟ್, ಹಳೆ ಏರ್ಪೋರ್ಟ್ ಒಂದು ಆಚೆ ಬಂದ್ವಿ.
ಮಿಸ್ಟರ್ ಕಪಡ ಕ್ಯಾನ್ ಐ ಆಸ್ಕ್ ಯು ಸಮಥಿಂಗ್? ಎಸ್. ವೇರ್ ಇಸ್ ದಿ ವೈನ್ ಶಾಪ್? ಏರ್ಪೋರ್ಟಿಂದ ಆಚೆ ಬಂದಿಲ್ಲ. ವೇರ್ ಇಸ್ ದ ವೈನ್ ಶಾಪ್? ಅದು ಇಲ್ಲ, ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಬನ್ನಿ, ನಾನು ಹೋಗೋ ಜಾಗ ಬರೀ ವೈನ್ ಶಾಪ್ಗಳ ಮಧ್ಯೆನೇ ಇದೆ. ಸೊ ನಿಮ್ಗೆ ಅದೇನು ಪ್ರಾಬ್ಲಮ್ ಇಲ್ಲ. ಅವರು ಕಾರಂತರು ಕೆ ವಿ ಸುಬ್ಬಣ್ಣ ಇರ್ತಾರೆ, ಕಾರ್ಪೊರೇಷನ್ ಮುಂದೆ ಇರೋ ಹೋಟೆಲ್ ಅದು ಅಲ್ಲಣ್ಣ, ಸೈಡ್ನಲ್ಲಿದೆ ಅಲ್ಲಿ ಅಲ್ಲಣ್ಣ, ಲಾಡ್ಜ್ ಈಗಲೂ ಕೂಡ ಇದೆ. ಪೈ ವಿಹಾರಲ್ಲಿ ಬರೀ ವೈನ್ ಶಾಪ್ ಎದುರು ಬದ್ರು ಲೂಸಿಗೆ ಸೇರ್ಕೊಂಡಿದ್ದೆ ಅಂತ ಬಂದೆ. ಇವನ್ನ ಬಿಟ್ಟು ಕಲಾಕ್ಷೇತ್ರಕ್ಕೆ ಹೋದೆ. ಅಲ್ಲಿ ಮಾಸ್ಟಿರಣ್ಣವ್ರ ನಾಟಕ ಆಯಿತು. ಈ ಮಾಸ್ಟಿರಣ್ಣವ್ರಿಗೆ ತಮ್ಮದೇ ಆದ ಕಾರಣಕ್ಕೆ ಗಿರೀಶ್ ಕಾರ್ನಾಡ್ ಬಗ್ಗೆ ಮತ್ತು ಕಾರಂತರ ಬಗ್ಗೆ ತುಂಬ ಕೋಪ. ಅಂದರೆ ಎಂದೂ ಕಾರಂತರನ್ನ ಆಮೇಲೆ ಗಿರೀಶ್ ಕಾರ್ನಾಡ್ರ ಅವ್ರ ಹೆಸರಿಡ್ದು ಬೈಲಿಲ್ಲ, ಅವ್ರ ತಾಯಿಯಂದ್ರನ್ನ ಮಾತ್ರ ಬೈಯರು ಪಾಪ. ಅರ್ಥ ಆಯ್ತಾ? ಅವ್ರ ತಾಯಿಯಿಂದ ಮಾತ್ರ ಬೈಯರು. ಅಲ್ಲಿ ಮುಖ್ಯವಾಗಿ ಅವ್ರು ಹೇಳ್ತಿದ್ರು ಅಂತ ಏನೋ ಗೋತ್ರ ಇಲ್ವಂತೆ, ಏನು ಇವ್ರು ಯಾವ ಗೋತ್ರ ತಿಂತದ್ದು ಆ ಥರದೆಲ್ಲ ಬೈತಾ ಇದ್ರು. ನನಗೆ ಇಬ್ಬರ ಬಗ್ಗೆ ತುಂಬ ಮರ್ಯಾದೆ. ಅಂದರೆ ಕಾರಂತ ದೊಡ್ಡ ಮನುಷ್ಯ, ಅವರ ಥಿಯೇಟ್ರ್ನಲ್ಲಿ ಮಾಸ್ಟರ್ಣೆ ಅವರು ತಿರಂಗಭೂಮಿಯಲ್ಲಿ ಅಸಾಧ್ಯವಾದ ಸೇವೆ ಮಾಡಿದವರು. ಇವರು ಒಬ್ರಿಗೊಬ್ರು ಈ ಥರ ಮಾಡೋ ಬದಲು ಸ್ವಲ್ಪ ಹೊಂದಾಣಿಕೆ ಮಾಡಿಬಿಟ್ಟು ಸೆಟ್ಲ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಮಾಸ್ಟರ್ಣೆಯನ್ನು ಇಲ್ಲಿ ಕರ್ಕೊಂಬಂದೆ, ಪೈ ವಿಹಾರ್ಗೆ ಕರ್ಕೊಂಬಂದು ನಾನು ಪರಿಚಯ ಮಾಡಿಸಿದೆ. ಪರಿಚಯ ಮಾಡಿದ ತಕ್ಷಣ ಇವರು ಹೀಗೆ ಅಂತ, ಇವರು ರಾಜರ ಸ್ಟೈಲ್ ಇದು ಅಂತಂದರೆ. ಆಮೇಲೆ ಕಾರಂತರು ಇವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರು ಹರ್ಮುಖ ಇಂಗ್ಲೀಷಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ಬಿಡ್ತು, ಒಂದು 15-20 ನಿಮಿಷ ತೊಗೊಂಡ್ಬಿಡ್ತು. ಮಾಸ್ಟರ್ ಮಾತಾಡಿಸ್ಲಿಲ್ಲ ಅಂತ ಇವ್ರನ್ನ ಪರಿಚಯ ಮಾಡ್ತಾ ಇದ್ರು. ಅವ್ರಿಗೆ ಏನೋ ಇವ್ರ ನಾಟಕ, ಇವ್ರ ತಂದೆ ಇದೆಲ್ಲ ಮಾಡ್ತಾ ಇದ್ವಿ. 15 ನಿಮಿಷ ಆಗೋಷ್ಟೊಳಗೆ ಮಾಸ್ಟರ್ ಫುಲ್ ಅಪ್ಸೆಟ್ ಆಗ್ಬಿಟ್ಟು ನಿಂತ್ಕೊಂಡ್ಬಿಟ್ರಿ. ಕಪ್ಪಣ್ಣ ಬೇಕು ಅಂತ ಅವಮಾನ ಮಾಡ್ಸಕ್ಕೆ ಕರ್ಕೊಂಡ್ಬಂದ್ರಿ. ನಾನು ಮಾತಾಡ್ತೀನಿ ಅಂದರೆ ಜನ ಟಿಕೆಟ್ ಕೊಟ್ಕೊ ಬಂದು ಕೇಳ್ತಾರೆ. ಇವತ್ತು ಬಂದು ನಾನು 15 ನಿಮಿಷ ಆಯ್ತು, ಇವ್ರೆ ನಾನು ಮಾತಾಡ್ಸಲ್ಲ, ಇದಕ್ಕೆ ನೀವು ಕರ್ಕೊಂಬಂದಿದ್ದು, ಇನ್ನೊಂದು ಸರಿ ನೀವು ನನ್ನ ಮುಖ ತೋರಿಸ್ಬೇಡಿ ಹೀಗೆಲ್ಲ. ಕಾರಂತರು ಅಪ್ಸೆಟ್ ಆಗೋಗ್ಬಿಟ್ರು. ನಾನು ಇಲ್ಲ ಸರ್ ಇಲ್ಲ ಎಲ್ಲ ಅನ್ಕೊಂಡು ಹೊರಟೇ ಬಿಟ್ರೆ. ಸರಿ ಅವ್ರು ಹೊರಟರು. ಬಾಟ್ಲಿಗಳೆಲ್ಲ ಇತ್ತಲ್ಲ, ಅದು ಸ್ವಲ್ಪ ಖಾಲಿ ಆಗಬೇಕಾಗಿತ್ತು. ಸೊ ಬಾಟ್ಲಿಗಳೆಲ್ಲ ಖಾಲಿ ಆಯ್ತು. ನಾನು ಸ್ಕೂಟ್ರಲ್ಲಿ ಕಾರಂತರ ಕೂಡಿಸ್ಕೊಂಡು ಅವ್ರ ಮನೆ, ನಿಮ್ಮನೆ ಇವಾಗಿರೋ ಮನೆ ಅಲ್ಲಿ ಹೊರಟೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಕಪಡ ಮಾಸ್ಟರ್ ಮನೆ ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗೋಣ. ಕಾರಂತರೆ ಬೇಡ ಗುಂಡಿಗೆ, ಇಲ್ಲ ನೀವು ಹೋಗಬೇಕು ಅಂತ ತುಂಬ ಗಲಾಟೆ ಮಾಡ್ಬಿಟ್ಟು ಹಿಂದೆ ಕುಟ್ಕೊಂಡು. ಸೊ ಮಾಸ್ಟರ್ ಎಣ್ಣೆ ಮನೆ ಮುಂದೆ ಕರ್ಕೊಂಡು ಹೋದೆ. ಮಾಸ್ಟರ್ ಎಣ್ಣೆ ಮನೆ ಮುಂದೆ ಸ್ಕೂಟರ್ ಅಂತ ಕಾರ್ಗೆ ಇರಲಿಲ್ಲ, ಸ್ಕೂಟ್ರಲ್ಲಿ ಅಂತ. ಸೊ ಅವ್ರ ಮನೆ ಮುಂದೆ ನಿಲ್ಲಿಸ್ಬೇಕು. ಅವ್ರು ಯಾರು ಅಂದ್ರು. ಮಾಸ್ಟರ್ ಎಣ್ಣೆ ನಾನು ಕಾರಂತ ಅಂತಂದ್ರು. ಅಂದ್ರೆ ಯಾರು ಕರೆದಿದ್ದು ನೀವು ಬರುವಾಗಿಲ್ಲ ಅಂತಂದ್ರ. ನೀವು ಕರಿಬೇಡಿ, ನಾ ಬಂದೆ ಅಂತ. ಗೇಟಲ್ಲ ಕಾಂಪೌಂಡ್ ಹಾಕೊಂಡು ಹೊರಟದ್ರು. ಅದು ಹೇಗೆ ಅರ್ಧ ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲಿ ಕಾಂಪೌಂಡ್ ಇದ್ದ, ಕಾಂಪೌಂಡ್ ಹಾಕೊಂಡು ಹೊರಡೆ ಹೊಟ್ಟದ್ರು. ಅವರು ಒಳಗಡೆಯಿಂದ ಗೇಟ್ ಹೀಗಾಗೋಕೆ ಬಾಗ್ಲಿದೆಯಲ್ಲ, ಮನೆ ಬಾಗ್ಲು ಹೀಗೆ ಪುಷ್ ಮಾಡ್ತಾ ಇದ್ದಾರೆ. ಕಾರಂತ ಈ ಕಡೆಯಿಂದ ಆ ಕಡೆ ತಳ್ಳಕ್ಕೆ ಆಯ್ತು. ಅಷ್ಟೊಳಗೆ ನಾನು ಸ್ಕೂಟರ್ ಹೆಂಗಾರ ಹಾಳಾಗೋದು ಅಂತ ಒಳ್ಳೆ ಓಡಿದೆ. ಆ ಕಡೆಯಿಂದ ಶಾರದಮ್ಮ ಅವ್ರ ಹೆಂಡತಿ ಬಂದರು. ಕಪ್ಪಣ್ಣ ಯಾಕೆ ಕರ್ಕೊಂಬಂದ್ರು ಇಷ್ಟೊತ್ತಲ್ಲಿ? ಇಲ್ಲ ನಿದ್ದಾರು ಇಲ್ಲ, ಇವರೇ ಭಾಳ ಕಟ್ಟ ಹೊರಡೆ ಹೋಗಿದ ತಕ್ಷಣ ಒಂದಿಷ್ಟು ಮಾಸ್ಟರ್ ಬೈದು, ಇವರು ಇಲ್ಲ ತಪ್ಪಾಯ್ತು ಅಂತಂದ್ರು. ಬೈಯೋರು ಅವರು ಟಾಪ್ ಗೇರಲ್ಲಿ ಚೆನ್ನಾಗಿ ಬೈದರು ಕಾರಂತರನ್ನ. ಬೈದ ಮೇಲೆ ಇವರು ಉತ್ತರ ಹೇಗೆ ಅಂತಂತಾರೆ, ಇಲ್ಲ ತಪ್ಪಾಯ್ತು ಅಂತ ಕಾಲ್ಬಿಟ್ರು, ನಮಸ್ಕಾರ ಮಾಡಕ್ಕೆ ಶುರು ಮಾಡೋದು. ಕಾರಂತ ಮಾಸ್ಟರ್ ಹಿರಣ್ಣಯ್ಯ ಡ್ರೆಸ್ ಮನೇಲಿ ಒಂದು ಬಿಳಿ ಬನ್ನಿನ ಹಾಕಿರ್ತಾರೆ, ಇಷ್ಟುದ್ದ ಬಿಳಿ ನಿಕ್ಕರ್ ಹಾಕಿರ್ತಾರೆ. ಎಲ್ಲಿ ಮಂಡಿ ಕೆಳಗೆ ನೋಡಿದ್ರೆ ಅವ್ರು ಟೈಲರ್ ಥರ ಅಂದರೆ ಸಾಮಾನ್ಯವಾಗಿ ಮರಾಠಿ ಇವರು ಆ ಥರ ಡ್ರೆಸ್ ಹಾಕಿರ್ತಾರೆ, ಆ ಥರದ ಡ್ರೆಸ್ ಹಾಕಿದ್ರು. ಸೊ ಇವ್ರಿಗೇನಾಗೋಯ್ತು, ಕಾರಂತರಿಗೆ ಸಣ್ಣಗಿದ್ರು, ಬರೀ ನಿಕ್ಕರ್ ಹಾಕಿದ್ರು, ಕಾಲು ಇಟ್ಕೊಳಕ್ಕೆ ಹೋದ್ರು. ಯಾವಾಗ ಕಾರಂತ ತಮ್ಮ ಕಾಲು ಹಿಡಿತಾರೆ ಅಂತ ಗೊತ್ತಾಯ್ತು, ಮಾಸ್ಟರ್ ಅವರು ಕಾರಂತರ ಕೈ ಹಿಡಿಯಕ್ಕೆ ಪ್ರಯತ್ನ. ಕಾರಂತರು ಇವರು ಮಾಸ್ಟರ್ನ ಕಾಲು ಹಿಡಿಬಹುದು, ಅವರ ಹೊಟ್ಟೆ ಅವ್ರಿಗೆ ಅಡ್ಡಿ ಬರ್ತಾ ಇದೆ, ಅದು ಬಗ್ಸಕ್ಕಾಗಲ್ಲ. ಸೊ ಹೀಗೆ ಆಗ್ತಾರೆ, ಕಾರಂತ ಹೀಗೆ ಹೋಗ್ತಾರೆ. ಸೊ ಇವ್ರ ಕಾಲು ಹಿಡಿಯಕ್ಕೆ ಅವ್ರ ಇಬ್ಬರಿಗೂ ಕಾಲು ಸಿಗ್ತಾ ಇಲ್ಲ. ಸೊ ಕೊನೆಗೆ ಏನಂದ್ರೆ ಶಾರದಮ್ಮ ಅವ್ರು ಕೂತಿನ ಪೆಟ್ಟು ಇಟ್ಕೊಂಡು ಅವ್ರ ಒಂದು ನಾಯಿ ಥರ, ನಾನು ಕಾರಂತ ಇಟ್ಕೊಂಡು ನಾನು ಥರ ಬನ್ನಿ
ಎಳ್ಕೊಂಡು ಓಡಾಡಿ ಇಡೀ ಮನೆ ಓಡಾಡಿದಾರಂತ. ಮಕ್ಕಳಿಗೆ ಆಟ ಆಡಿಸ್ತೀವಲ್ಲ, ಮಕ್ಕಳಿಗೆ ಆಟ ಆಡಿಸೋದೇ ಆಗೈತೆ. ನೋಡಿ, ನಾನು ಎಂತೆಂಥ ದೃಶ್ಯಗಳಲ್ಲಿ ಪಾಲ್ಗೊಳ್ಳಾಗಿದ್ದೀನಿ. ನೀವು ಬರೀ ಥಿಯೇಟ್ರು ಅಲ್ಲ, ಆ ಥರ ಮಾಡ್ತಿದ್ರು. ಆಮೇಲೆ ಇಬ್ಬರು ಸೇರಿ ಆಮೇಲೆ ನಾನು ಜೋರಿ ಕಾರಂತ್ರೆ ಹೇಳಿ ಕೇಳಿಸ್ಕೊಳ್ಳಿ, ಇವಾಗ ಮಾಸ್ಟ್ರೆ ನೀವು ಕುತ್ಕೊಳ್ಳಿ. ಈಗ ನೋಡಿ, ಇರೋದು ಆರೋಪಿ ಕಾರಂತ. ಅವರು ನೀವು ಫಸ್ಟ್ ನಮಸ್ಕಾರ ಮಾಡ್ಬಿಡ್ತಾರೆ, ಆಮೇಲೆ ನೀವು ಗೌರವದಿಂದ ನಮಸ್ಕಾರ ಮಾಡಬೇಕು ಅಂದ್ರೆ ಮಾಡಿ, ನೀವು ಫಸ್ಟ್ ಕುತ್ಕೊಂಬಿಡಿ ಅಂತ ಒಂದು ಜಡ್ಜ್ಮೆಂಟ್ ತರ ಕೊಟ್ಟು ನಿಲ್ಸ್ತೀವಿ. ಸೊ ಇವ್ರ ಕಡೆ ಕುತ್ಕೊಂಡ್ರು, ಹೀಗೆ ಕುತ್ಕೊಂಡ್ಬಿಟ್ರು. ಕಾರಂತರು ಅಂದ್ರೆ ಕ್ಲೋಸ್ ಸತ್ತೋಗಿದ್ದಾರೆ ನೋಡು, ಹೀಗೆ ಕುಳಿತು ಕಾರಂತರು ಹೊರಗಡೆ ಹೋದ್ರು, ಶಾಲ್ ತಗೊಂಬಂದ್ರು, ಮಾಸ್ಟಿರಣೆಯ ಹಾರ ತಗೊಂಬಂದ್ರು. ಅವ್ರಿಗೆ ದಿನಕ್ಕೊಂದು 50 ಪೇಟ ಬರ್ತಾರೆ. ಸೊ ಅದೆಲ್ಲ ತಗೊಂಬಂದು ಕೂಡಿಸ್ಬಿಟ್ಟು ಅವ್ರಿಗೆ ಶಾಲ್ ಹಾಕಿ ಪೇಟ ಹಾಕಿ ಅವ್ರು ಬಂದ್ರು. ಇದಿಷ್ಟು ಕೂಡ ಬನ್ನಿ, ಇನ್ನೊಂದು ಕರಲೆ ಮಾಡ್ತಾ ಇದ್ದಾರೆ. ಸೊ ಬಂದು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ್ಮೇಲೆ ನೀವು ಕುತ್ಕೋಬೇಕು ಅಂತ ಆ ಶಾಲ್ದ ಮಾತಾಡ್ಬಿಟ್ಟು ಒಂದು ಶಾಲು ಬಾಡಿಗೆ ಕೊಟ್ಟಿರ್ತಾರೆ. ಒಂದು ಶಾಲು ಬಾಡಿಗೆ ಕೊಟ್ಟಿರ್ತಾರ. ಅಯ್ಯೋ ಬೇಡ ಬಿಡಿ, ಇಲ್ಲ ಪ್ಲೀಸ್, ಬೇಕಾದ್ರೆ ದುಡ್ಡು ಕೊಟ್ಬಿಡ್ತೀನಿ. ಇವರು ಅವ್ರಿಗೆ ಶಾಲ್ ಹಾಕಿ ಗಂಡ ಹೆಂಡತಿ ಇಬ್ಬರಿಗೂ ಕೊಡಿಸಿ ನಮಸ್ಕಾರ ಮಾಡಿದ್ರು. ಆಮೇಲೆ ನಾನು ಹೀಗೆ ಹೋಗೋಣ ಅಂತ ನಾನು ಸ್ಕೂಟ್ರಲ್ಲಿ ಕೂಡಿಸ್ಕೊಂಡು ಕಾರಂತ ಕರ್ಕೊಂಡು ಹೋಗ್ತೀನಿ. ರಸ್ತೆ ಒಳಗೆ ಪೇಟ ಹಾಕೊಂಡು ಅದು ಮುಕ್ತಾಯ ಆಗಿದ್ದೇನು. ಪ್ರೇಮ ಕಾರಂತ ಮನೆಗೆ ಹೋದ್ರೆ ಫಸ್ಟ್ ಟೈಮ್ ನನ್ನ ಕೆಟ್ಟ ಪದ ಯಾಕೆ ಸುದ್ದಿದ್ದು ಅಂದ್ರೆ ಅವತ್ತೆ. ಯಾಕೆ ಅಂದ್ರೆ ಕಾರಂತರ ತಡರಾತ್ರಿ ಪೇಟ ಗೀಟ ಮೆರವಣಿಗೆ ಕರ್ಕೊಂಡು ಬಂದೆ ಅಂತಂದ್ರೆ ಕಾರಂತರ ಯಾವುದೇ ಟೈಮ್ನಲ್ಲೂ ಯಾರಿಗೋ ಒಬ್ರಿಗೆ ಅವಮಾನ ಆಗಿದೆ, ಯಾರಿಗೋ ತನ್ನಿಂದ ಬೇಜಾರಾಗಿದೆ ಅಂದ್ರೆ ನೋಡ್ತಾ ಇದ್ದ ರೀತಿ ಆ ಥರ ಇತ್ತು. ಅದನ್ನ ನೀವು ಬೇರೆ ಅರ್ಥದ ಒಬ್ರಿಗೆ ಏನಿಲ್ಲ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ, ಕುಡಿದ್ಬಿಟ್ಟು ಗಲಾಟೆ ಮಾಡಿದ್ರೆ ಅವ್ರ ಮನೆಗೆ ಹೋಗ್ಬೇಕಾಗಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಮಾಸ್ಟರ್ಣೆ ಅಂತ ಒಬ್ಬ ಮಹಾನ್ ಕಲಾವಿದನಿಗೆ ನಾನು ಹರ್ಟ್ ಮಾಡಿದೆ, ಬಂದವರು ವಾಪಸ್ ಹೊರಟೋದ್ರಲ್ಲ ಅನ್ನೋ ಭಾವನೆಯಿಂದ ಅವ್ರನ್ನ ಹುಡುಕೊಂಡೋಗಿ ಎಷ್ಟೊತ್ತಾದ್ರೂ ಕೂಡ ಇಲ್ಲ ನಮಸ್ಕಾರ ಮಾಡ್ಕೊಂಡೆ ಹೋಗ್ಬೇಕು ಅನ್ನೋದಿಲ್ಲ. ಅದು BV ಕಾರಂತ್. ಅವ್ರ ಪ್ರತಿ ಸಂದರ್ಭದಲ್ಲೂ ನೋಡಿದ್ದೀನಿ. ಈ ಥರ ಯಾರೋ ಒಬ್ಬ ಕಲಾವಿದ ಇದ್ದ, ಒಬ್ಬ ಸಾಹಿತಿ ಇದ್ದ ಅಂತಂದ್ರೆ ಅವ್ರಿಗೆ ಗೌರವ ಕೊಡೋ ರೀತಿಯಲ್ಲ ತುಂಬಾ ಅಪ್ರತಿಮ, ಅದ್ವಿತೀಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಂತ್ರಿಗಳು ಕೂಡ ಎಷ್ಟು ಮೂರ್ಖರಾಗಿರ್ತಾರೆ. ಕಾರಂತ ಎಷ್ಟು ಸೂಕ್ಷ್ಮ ಜೀವಿ ಅನ್ನೋದಕ್ಕೆ 2 ಪ್ರಸಂಗಗಳು ಹೇಳ್ತೀನಿ. 2 ಪ್ರಸಂಗಗಳು. ಒಂದು, ಇವರು ರಂಗಾಯಣದ ಡೈರೆಕ್ಟರ್ ಆಗಿದ್ದಾರೆ. ಶಿಕ್ಷಣ ಮಂತ್ರಿ ವಿಶ್ವನಾಥ್. ಶಿಕ್ಷಣ ಮಂತ್ರಿ ಅವರು ವಿಶ್ವನಾಥ್ ಆದಾಗ ಅವ್ರಿಗೇನು ಅಂತಂದ್ರೆ ರಂಗಾಯಣಕ್ಕೆ ಭೇಟಿ ಕೊಟ್ಟಿಲ್ಲ. ಅವ್ರು ಬಂದು ನನಗೆ ಹೇಳಿದ್ರು, ನೋಡಿ ವಿಶ್ವನಾಥ್ ಇನ್ನೂ ರಂಗಾಯಣಕ್ಕೆ ಭೇಟಿ ಕೊಟ್ಟೇ ಇಲ್ಲ, ಒಂದ್ಸಾರಿ ಹೇಳಿ ಅವ್ರು ಕರ್ಕೊಬರ್ಬೇಕು ರಂಗಾಯಣಕ್ಕೆ. ನನಗೆ ವಿಶ್ವನಾಥ್ ತುಂಬ ಆಪ್ತರಾಗಿದ್ದರು. ನಾನೇ ಏನು ದೊಡ್ಡ ವಿಷಯಕಾರ ಅಂದರೆ ಬನ್ನಿ ಇವತ್ತೇ ಹೋಗೋಣ ವಿಧಾನಸೌಧಕ್ಕೆ, ಫಿಕ್ಸ್ ಮಾಡಿಕೊಂಡು ಯಾವಾಗ ಬರಬೇಕು ಏನು ಅಂತ ಹೇಳೋಣ. ಸೊ ನಾನು ಸೀದಾ ವಿಧಾನಸೌಧ ಕರ್ಕೊಂಡೋದೆ. ವಿಶ್ವನಾಥ್ ತುಂಬ ಗೌರವದಿಂದ, ತುಂಬ ಮರ್ಯಾದೆಯಿಂದ ಬಂದು ಮಾಡಿಕೊಂಡು, ಅಯ್ಯೋ ಪುಣ್ಯ, ನೀವು ಕರೆಯೋದು ನಮಗೆ ನಾನು ಪುಣ್ಯ ಅಂತ ಅನ್ಕೊಂಡಿದ್ದೀನಿ, ನಾನು ಬರಬೇಕು ಅಂತಿದ್ದೆ, ಈ ಕಪ್ಪಣ್ಣಿಗೆ ಬರಬೇಕು, ನನಗೆ ಏನೂ ಹೇಳಲೇ ಇಲ್ಲ ಅವರು ಅಂತ ಅವರು ನನ್ನ ಕಡೆನೇ ಎದುರು ಯಾರು ಸಿಗ್ತಾರೋ ಅವ್ರು ಹೇಳ್ತಿರ್ತಾರೆ ಆ ಥರ ಅಂದ್ಕೊಂಡು ಇದು ಮಾಡಿದ್ರು. ನೀವೊಂದು ಕೆಲಸ ಮಾಡಿ, ಆಚೆ ಕಪ್ಪಣ್ಣ PS ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಡೇಟ್ ಗುರ್ತಾಕ್ಸ್ಬಿಟ್ಟು ಯಾವತ್ತು ಹೇಳ್ತಾರೋ ಅವ್ರು ಬರ್ತಿದ್ರು. ಅತ್ಯಂತ ವಿನಯದಿಂದ, ಅತ್ಯಂತ ಗೌರವದಿಂದ. ಇವರು ಕಾರಂತರು ಬಹಳ ಖುಷಿಯಾಗಿ ಬಂದರು. PS ಹತ್ರ ಬಂದು ಜಯರಾಮೇಗೌಡ ಅಂತ ಯಾವನೊಬ್ಬ ಕಮರ್ಶೆಟ್ಟಿ ಆಫೀಸಲ್ಲಿದ್ದ ವ್ಯಕ್ತಿಯೊಬ್ಬ, ಕುತ್ಕೊಳ್ಳಿ, ನಿಮ್ಮ ಹೆಸರು BV ಕಾರಂತ ಅಂದರೆ BV ಕಾರಂತ ಗೊತ್ತಿರಲ್ವಾ? ಅಲ್ಲ, ಫಸ್ಟೇ ಅವರು ಇದಾಗಿದ್ದು ಕಾರಂತರ ಹೆಸರೇನೋ ಅಂತ ಕೇಳಿದ್ದೆ, ಗಾಬರಿ ಆಯಿತು. ನಿಮ್ಮ ಡೆಸಿಗ್ನೇಷನು ಕಾರಂತ ಮತ್ತೆ ಬೇಜಾರ್ಬಿಟ್ಟು, ಆ ಡೆಸಿಗ್ನೇಷನ್ ಗೊತ್ತಿಲ್ಲ, ಆ ತಲೆ ಕೂಡ ಎತ್ತಾ ಇರಲಿಲ್ಲ ಅನ್ನೋ ನೋಟ್ ಮಾಡ್ಕೊಡೋದು, ಅಂದರೆ ಯಾರೋ ಮೀಟ್ ಮಾಡೋಕ್ಕೆ ಬಂದವರು ಇಂಥವ್ರು ಅಂತ. ಆಮೇಲೆ 3ನೇ ಪ್ರಶ್ನೆ ಕೇಳಿದ. ಆ 3ನೇ ಪ್ರಶ್ನೆ ಅತ್ಯಂತ ಸಿಲ್ಲಿ ಪ್ರಶ್ನೆ ಆಗಿತ್ತು. ಯಾವ ಸ್ಕೇಲಲ್ಲಿ ಇದ್ದೀರಿ ಅಂತ, ಅಂದರೆ ನಿಮ್ಮ ಸಂಬಳ ಎಷ್ಟು ಅಂತ ಹೇಳ್ದ. BV ಕಾರಂತರು, ಇಲ್ಲ ನಾನು ಇದುವರೆಗೂ ಸ್ಕೇಲ್ ಇಟ್ಕೊಂಡೇ ಇಲ್ಲ, ನಾನು ಬರ್ತೀನಿ ಅಲಕ್ಷಣ ಮಾಡ್ಬಿಟ್ರು. ಅಂದರೆ ಕಾರಂತರಿಗೇನು ಅಂತಂದರೆ
ತನ್ನನ್ನು ಒಬ್ಬ ಸರ್ಕಾರದ ಅಧಿಕಾರಿ ಥರ ಟ್ರೀಟ್ ಮಾಡೋದಲ್ಲ, ಅಧಿಕಾರಿ ಥರ ಟ್ರೀಟ್ ಮಾಡೋದು ಅಂತ ಬಹಳ ಅಪ್ಸೆಟ್ ಆಗ್ಬಿಟ್ರು. ಎಷ್ಟು ಸಮಾಧಾನ ಮಾಡಿದ್ರು, ಏನು ನನ್ನ ಹೆಸರು ಏನು ಅಂತ ಕೇಳ್ತಾರೆ. ಕಾರಣಂದ್ರೆ ನೀವು ರಂಗಭೂಮಿಲಿ ನಮಗೆ ಹೇಳ್ಕೊಟ್ಟಿದ್ದರು, ನೀವು ಜನಸಾಮಾನ್ಯರಾಗಬೇಕು, ರಿಹರ್ಸಲ್ ಮಾಡ್ಬೇಕಾದ್ರೆ ಫುಟ್ಬಾಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ನೋಡಿ, ಅವ್ರ ಶಬ್ದ ಕೇಳಿ, ಅವ್ರ ಓಡಾಡಿ ನೋಡಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಅಂತ ನಮ್ಗೆ ಹೇಳಿಲ್ವಾ ನೀವು? ಇವತ್ತು ನೀವು ಹೇಗಷ್ಟು ಒಬ್ಬ ಸಾಮಾನ್ಯನ ಜೊತೆ ಹೀಗೆ ಮಾಡಬೇಕು, ಹಾಗಲ್ಲ. ಸ್ಕೇಲ್ ಅಂದ್ರೆ ನಾನು ಹೇಳಿ, ಏನು ಸ್ಕೇಲ್ ಅಂದ್ರೆ ನಂಗೆ ಗೊತ್ತಿಲ್ಲ ಅನ್ಬೇಕು, ಅದೇನು ದೊಡ್ಡ ವಿಷಯ. ಆದರೆ ಅಂತ ಸಣ್ಣ ಪ್ರಕರಣಕ್ಕೆ ಕಾರಂತರು ಓತ 15 ನಿಮಿಷ ಆಗ್ತಿದ್ರ ನಾನು ಜೀವನದಲ್ಲೇ ಮರೆಯಕ್ಕಾಗಲಿಲ್ಲ. ಕೆಲ್ಸ್ಕೊಟ್ರೆ ವಿಜಯಮ್ಮ ಇದು ವಿಶ್ವನಾಥನ್ ಸೆಕ್ರೆಟರಿ ನಿಮ್ಮ ಸ್ಕೇಲ್ ಏನು ಅಂತ ಕೇಳಿದ ಅಷ್ಟೇ, ಹತ್ತು ಬಿಟ್ರು ಅಲ್ಲಿ. ಆಮೇಲೆ ಕಲಾಕ್ಷೇತ್ರದ ಬಾಡಿಗೆ ಜಾಸ್ತಿ ಆಯಿತು ಅಂತ. ಸೊ ಒಬ್ಬ ಸೋಮಶೇಖರ್ ಅಂತ ಎಜುಕೇಶನ್ ಮಿನಿಸ್ಟರ್, ಸೋಮಶೇಖರ್ ಅಂತ ಒಬ್ಬ ಮಿನಿಸ್ಟರು, ಅವರು ಎಜುಕೇಶನ್ ಮಿನಿಸ್ಟ್ರು. ಸೊ ಅವ್ರ ಹತ್ರ ಡೆಲಿಗೇಷನ್ ಇಬ್ಬರೇ, ಕಾರಂತ ಕಾಪಣ್ಣ ಇಬ್ರು ಹೋಗೋದು ಅಂತ. ನಾನು ಯಾಕೆ ಅವ್ರ ಜೊತೆ ಇರಲೇಬೇಕಿತ್ತು, ಈ ಕಾನೂನು ರೂಲ್ಸು ಪಾಲ್ಸು ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಕಪ್ಪಣ ಬೇಕಿತ್ತು. ಬುದ್ಧಿವಂತಿಕೆ ಇದ್ದಾಗ ಕಪ್ಪಣ ಬೇಕಿತ್ತು, ಕ್ರಿಯೇಟಿವಿಟಿ ವಿಷಯ ಬಂದಾಗ ಅದನ್ನು ಬೇಕಿರಲಿಲ್ಲ. ಸೊ ನಾನು ಅಲ್ಲಿ ಕರ್ಕೊಂಡು ಹೋದೆ. ಎಂಟ್ರೆನ್ಸಲ್ಲೇ ಇದ್ವಿ. ಅವ್ರಿಗೆ ಹೇಳಿ ಕಾರಂತ ಅವನಿಗೆ ಪಾಪ PA/PS ಇರ್ತಾರಲ್ಲ, ಸ್ವಲ್ಪ ಓದ್ಕೊಂಡಿರ್ತಾರೆ, ಪೇಪರ್ ಓದಿರ್ತಾರೆ, ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ. ಬನ್ನಿ ಸರ್ ಬನ್ನಿ ಒಂದು ನಿಮಿಷ ಅಂತ ಒಡೆ ಹೋದ್ರು. ಅವರು ಸರ್ ಕಾರಂತರು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಹಾಂ ಕಳಿಸೋ. ಆ ಮನುಷ್ಯನ ಹಳೆ ಕಾಲದ್ದು ಭಾಳ ಚೆನ್ನಾಗಿತ್ತು. ನಾಟಕದವ್ರಂತೂ ಮಂತ್ರಿ, ಹಳೆ ಕಾಲದ ಮಂತ್ರಿ ಪಾರ್ಕ್ ಮಾಡೋಕ್ಕೆ ಅವರೇ ಐಡಿಯಲ್ ಇದು ಆಗಿ ಮಾಡ್ತಿದ್ರು. ಅಂದರೆ ಕಾರಂತ ಕುಳಿತುಕೊಳ್ಳಿ ಅಂತ ಹೇಳಿದ್ದು. ಅಲ್ಲಿ ಎದುರು ಕುಳಿತವನು ಯಾರು ಅಂತಂದರೆ, ತನ್ನ ಟ್ರಾನ್ಸ್ಫರ್ ಕೇಳ್ಕೊಂಡು ಒಬ್ಬ ಸ್ಕೂಲ್ ಟೀಚರು ಎಲ್ಲೋ ಟ್ರಾನ್ಸ್ಫರ್ಗೆ ಯಾವುದೋ MLA ಇನ್ಫ್ಲೂಯೆನ್ಸ್ ತಗೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಇವರು ತಮ್ಮ ಬಹಳ ಒಳ್ಳೆ ಆಫೀಸರು, ಯಾರಿಗೂ ಕೇರ್ ಮಾಡಲ್ಲ ಅಂತ ಹೇಳಬೇಕು. ಅವ್ನ ಮೇಸ್ತ್ರಿಗಲ್ಲ, ಕಾರಂತರಿಗೆ. ಏನು ಅನ್ಕೊಂಡೆ ನೀನು ಅಂತ ಕಾರಂತರ ಇತ್ತಲ್ಲ, ಏನು ಅನ್ಕೊಂಡೆ ಅಂತ ಕಾರಂತರು. ನೀನು ಇನ್ನೊಂದು ಸಾರಿ ಈ ಥರ MLA ಲೆಟರ್ ತಗೊಂಡ್ಬಂದಾಗ ನೀರು ನೆರಳಿದ್ರ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಕಾರಂತರು. ಇದಾಯ್ತು. ಸೊ ಪಾಪ ಟ್ರಾನ್ಸ್ಫರ್ಗೆ ಹಾಕಿ ಆಚೆ ಹೋದ. ನಾನು ಎದ್ದು ನಿಂತ್ಕೊಂಡೆ. ಸರ್ ಕಾರಂತರು, ನಿಮ್ಮ ಹೆಸರೇನ್ರಿ? ನಿಮ್ಮ ಹೆಸರೇನು? ನಾನು ಶ್ರೀನಿವಾಸ ಕಾಪಣ್ಣ ಅಂತ. ಅಲ್ರಿ, ಈ ನಾಡಿನ ಶಿಕ್ಷಣ ಮಂತ್ರಿಗೆ ಕಾರಂತ ಪರಿಚಯ ಮಾಡ್ತೀರಾ ಅಂತ. ನಾನು ತಪ್ಪಾಯ್ತು ಸರ್ ಅಂತ ಕುಳಿತುಕೊಂಡೆ. ಕಾರಂತ ಕಡೆ ತಿರುಗಿದ್ರು. ಕಾರಂತರೇ, ಇವ್ರಿಗೆ ಗೊತ್ತಿಲ್ಲ, ನಾನು ನಿಮ್ಮ ಎಲ್ಲ ಯಕ್ಷಗಾನ ಪ್ರಸಂಗ ನೋಡಿದ್ದೀನಿ, ಒಂದು ಬಿಟ್ಟಿಲ್ಲ ಅಂತ. ಒಂದು ಬಿಟ್ಟಿಲ್ಲ ಅಂತ. ನಾನಲ್ಲ ನೀವಲ್ವಾ? ಒಂದು ಕೆಲಸ ಮಾಡಿ, ಈ ಭಾನುವಾರ ನಮ್ಮ ಮನೆ ಊಟಕ್ಕೆ ಬನ್ನಿ. ಒಳ್ಳೆ ಮುದ್ದೆ ಮಾಡ್ತೀರಿ ನಮ್ಮ ಮನೆಯಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಮುದ್ದೆ ಊಟ ಕೊಡ್ತೀವಿ. ಆ ಊಟ ರೆಡಿ ಆಗೋ ಟೈಮ್ಗೆ ನನ್ನ ಲೈಬ್ರರಿಗೆ ಬನ್ನಿ. ಆ ಲೈಬ್ರರಿ ತುಂಬ ನಿಮ್ಮ ಪುಸ್ತಕ ಇಟ್ಟಿದ್ದೀನಿ ಅಂತ. ಇಲ್ಲ, ಅದು ನಾನಲ್ಲ, ಆ ಮಿನಿಸ್ಟರ್ ಯಕ್ಷಗಾನ ಅಂದ್ರೆ ಇಲ್ಲ ಅಂತಾನೆ, ಪುಸ್ತಕ ಅಂದ್ರೆ ಇಲ್ಲ ಅಂತಾನೆ. ಹಾಗಾದ್ರೆ ನನ್ನ ಕಡೆ ತಿರ್ಬಿಟ್ಟು ನಾನು ಅವಾಗ ಎದ್ದು ನಿಂತ್ಕೊಂಡು, ಇಲ್ಲ ನಮ್ಮ ನಾಟಕದ ಮೊದಲೇ ಹೇಳ್ಬಾರ್ದೇನ್ರಿ ಅಂತಂದ. ಸರಿ, ನಾನು ಹೇಳೋ ಪ್ರಯತ್ನ ಪಟ್ಟೆ, ನೀವೇ ಯಾರು ಅಂತ ನಂಗೆ ಅನ್ಸುತ್ತೆ. ಸೊ ಮಂತ್ರಿ ಆಗಿದ್ದವ್ರಿಗೆ, ಶಿಕ್ಷಣ ಮಂತ್ರಿ ಆಗಿದ್ದವ್ರಿಗೆ ಯಾವ ಥರದ BV ಕಾರಂತರ ಇದಾಯ್ತು. ಕಾರಂತರು ಕೊನೆ ಟೈಮ್ ಮುಗಿತು. ಅವ್ರನ್ನ 2 ಕಡೆ ನಾನು ಕಳಿಸ್ಕೊಟ್ಟೆ ನೋಡಿ. ಅದು ಕೊಬ್ಬು ಆ ಮಾತು. ಕಾರಂತರನ್ನ ಕಳಿಸ್ಕೊಟ್ಟೆ ಅಂತಂದರೆ ಅದು ಕೊಬ್ಬಿನ ಮಾತು. ಆದರೂ ಹೇಳ್ತೀನಿ, ಕಾರಂತ ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಕೊಬ್ಬಿನ ಮಾತು, ಆದರೆ ಅತ್ಯಂತ ಗೌರವದಿಂದ ಹೇಳೋ ಮಾತು. ಕಾರಂತರು ನನ್ನ ಗುರುವಾಗಿ ಬಂದರು, ಸಾಯೋವಾಗ ನನ್ನ ಮಗುವಾಗಿ ಸತ್ತರು. ಅದು ನನ್ನ ಮತ್ತು ಕಾರಂತರ ಸಂಬಂಧ. ಜೈಲಿಂದ ಬಂದರು, ರಸ್ತೆಯಲ್ಲಿ ಹೋಗೋ ಪೊಲೀಸ್ನಂದು ಕಂಡ್ರೆ ಅವ್ರಿಗೊಂಥರ ಸಂಸನ ಕಾಂಪ್ಲೆಕ್ಸ್ ಶುರು ಆಗ್ಬಿಟ್ಟಿತ್ತು. ಅಲ್ಲೇನೋ ಹೋಗ್ತಾರೆ ಕಪ್ಪಣ್ಣ ಅಂತಾರೆ, ಪೊಲೀಸು ಇಲ್ಲಿ ಬರ್ತಾ ಇದ್ರ, ನಮ್ಮ ಕಡೆ ಬರ್ತಾರ ಅನ್ನೋ ಕಾಂಪ್ಲೆಕ್ಸ್ ಶುರು ಆಯಿತು. ಅದನ್ನು ನಿವಾರಿಸ್ಬೇಕು ಅಂತಂದರೆ ಏನು ಮಾಡೋದು ಅಂತ
ಮಂಡ್ಯದ ಗೆಳೆಯರ ಬಳಗ ನಾಟಕಕ್ಕೆ ಪಿಗ್ಮೇಲಿಯನ್ ಯಾವ್ದು ನಾಟಕ ಮಾಡೋದು? ಹೂ ಹುಡುಗಿ. ಆ ಹುಡುಗಿ ಆ ನಾಟಕ ಮಾಡಿಸೋದಕ್ಕೆ ಮಂಡ್ಯ ಕಳಿಸ್ಕೊಟ್ಟೆ. ಅಂತ ಪ್ರಬಲವಾದ ತಂಡ ಅಲ್ಲ, ಅಥವಾ ಅಂತ ಅದ್ಭುತವಾದ ಸುಷ್ಮಾ ಒಬ್ಬಳು ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು. ಅಲ್ಲಿ ಹೋಗಿ ಅಲ್ಲಿ ನಾಟಕ ಮಾಡೋದು. ನಾಟಕ ತುಂಬ ಚೆನ್ನಾಗಾಯ್ತು. ಮಂಡ್ಯದಲ್ಲಿ ಆದಂಥ ನಾಟಕಗಳಲ್ಲಿ ಅತ್ಯಂತ ಇದು. ಬಟ್ ಆ ಸ್ಟೇಜ್ ಇದೆಯಲ್ಲ, ಕಾರಾಂತರ ಜೊತೆ ಸಂವಾದ, ಮಾತುಕತೆ ಅಲ್ಲಿಯ ಮಂಡ್ಯದ ಯಾವ ಗೆಳೆಯರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರಿಗೆ ಸರ್ ಡ್ರಿಂಕ್ಸ್ ಬೇಕಂತ ಕೇಳ್ತಾ ಇದ್ರು. ಸರ್ ಒಂದು 2-3 ದಿನ ಟ್ರೈ ಮಾಡಿದ್ರು. ಸರ್ ಇಲ್ಲಿ ಒಳ್ಳೆ ಮಟನ್ ಕೊಡ್ತಾರೆ, ತಿಂತೀರಾ, ಚಿಕನ್ ಕೊಡ್ತೀರಾ ಅಂತ. ಕಾರಂತದ್ದು ಯಾವುದು ಮುಟ್ತಾ ಇರಲಿಲ್ಲ. ಸೊ ಒದ್ದಾಡ್ಕೊಂಡು ನಾನು 2 ದಿನ ಎಮರ್ಜೆನ್ಸಿ ಓಡಿದೆ. ಯಾಕಂದರೆ ಡಿಪ್ರೆಷನ್ ಅಂತ ಅನ್ಕೊಂಡು. ಸೊ ಕೊನೆಗೆ ಅಲ್ಲಿ ಉಳ್ಕೊಂಡು ಆ ನಾಟಕ ಮಾಡಿಸಿದ್ದು ಒಂದು ದೊಡ್ಡ ರಿಲೀಫ್ ಥರ. ಭದ್ರಾವತಿಯವರು ಕಾರಾಂತರು ಭಾಳ ಪ್ರಖ್ಯಾತರಾಗಿದ್ದ ಕಾಲದಲ್ಲಿ ದೊಡ್ಡ ಡೆಲಿಗೇಷನ್ ಒಂದೊಂದು ವರ್ಕ್ಶಾಪ್ ಮಾಡಿಸ್ಕೊಡಿ ಅಂತ. ಅವಾಗ ಕಾರಾಂತರ ಮಾತಾಡ್ಸೋಕ್ಕೆ ಸಾಧ್ಯ ಆಗಲಿಲ್ಲ. ಇದ್ದಕ್ಕಿದ್ದಂಗೆ ನಂಗೆ ಜ್ಞಾಪಕ ಬಂತು. ಅವ್ರು ಭದ್ರಾವತಿ ಕರ್ಕೊಂಡೋಗಿ ಅವ್ರು ಹೇಳಿದ್ದೇ ಒಂದು, ಏನು ಬೇಕಾದ್ರೂ ಜೋಕ್ ಮಾಡಿ, ಏನು ಬೇಕಾದ್ರೂ ತಮಾಷೆ ಮಾಡಿ, ಸಾಧ್ಯ ಆದಷ್ಟು ತಮಾಷೆ ಮಾಡಿ. ಆದರೆ ಸರ್ ಆ ಭೂಪಾಲ್ ಏನಾಯಿತು ಸರ್, ಆ ಹುಡುಗಿ ಏನು ಸರ್, ಸತ್ಯ ಏನು ಸರ್, ಇದನ್ನು ಕೇಳಿದ್ರೆ ನಾನು ಬಂದು ನಿಮಗೆ ಶೂಟ್ ಮಾಡಿ ನಾನು ಜೈಲಿಗೆ ಹೊರಟೋಗ್ತೀನಿ, ಹುಷಾರತ್ತಲ್ಲ ವಾರ್ನಿಂಗ್ ಬಿಟ್ಟು. ಅಲ್ಲಿ ಹೋಗಿದ್ದು ಅಷ್ಟೇ. ಅವರ ನಾಟಕ ಅಲ್ಲಿ 15 ದಿವಸ ಅವ್ರಿಗೆ ಗೊತ್ತಿಲ್ಲದ, ಪರಿಚಯ ಇಲ್ಲದ ಒಂದು ರಂಗ ತಂಡದ ಜೊತೆ ಇದ್ದರು. 15 ದಿವಸ ಬಂದಾದ್ಮೇಲೆ ಕಾರ ಅಂತ ಹೇಳಿದ್ರು, ಇಲ್ಲ ಈಗ ನಾನು ಚೆನ್ನಾಗಿತ್ತು, ನಾನು ಚೇತನದಿಂದ ಇದ್ದೀನಿ ಅಂತ. ಒಬ್ಬ ರಂಗಾಯಣದ ಕಲಾವಿದ ಅವರ ಮೀಟಿಂಗ್ನಲ್ಲಿ ನಿಮ್ಮಿಂದ ನಾವು ಹಾಳಾದ್ವಿ ಅಂತ ಹೇಳಿದ ಒಂದು ಮಾತು, ಆ ಕಾರಾಂತರಿಗೆ ಕ್ಯಾನ್ಸರ್ ಬರಬೇಕಾದ್ರೆ, ಕಾರಾಂತರ ಕುಡುಕ ಆಗಬೇಕಾದ್ರೆ ಮಿಕ್ಕ ಕಾರಣಗಳಿಲ್ಲ. ಕೋರ್ಟ್ ಕೇಸ್ ಅಲ್ಲ, ಕೋರ್ಟ್ ಕೇಸ್ ಇದ್ದಾಗಲೂ ಕೂಡ ರಾಮಕೃಷ್ಣ ಹೆಗಡೆ ಆ ಮುಖ್ಯಮಂತ್ರಿ ಇಡೀ ಭಾರತದ ಇತಿಹಾಸದಲ್ಲಿ ಆ ಥರದ್ದು ಇನ್ನೊಂದು ಪ್ರಸಂಗ ಆಗಿರಲಿಲ್ಲ. ಯಾವ್ದಾರೋ ಮರ್ಡರ್ ಆರೋಪಿಗೆ ಒಂದು ಗೌರ್ಮೆಂಟ್ ಜಾಬ್ನಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯಾತ್ಮ ರಾಮಕೃಷ್ಣ ಹೆಗಡೆ ನೆನ್ನೆ ಅವರ ಹುಟ್ಟುಹಬ್ಬ ದಿನ ಅವರ ಒಬ್ಬರೇ ಇಡೀ ಭಾರತ ದೇಶದಲ್ಲಿ ಒಂದು ರೆಕಾರ್ಡ್ ಮಾಡಿದ್ದೇನೆಂತಂದರೆ ಅವ್ರನ್ನ ಡೈರೆಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಅವ್ರ ಮೇಲೆ ಕೊಲೆಯ ಆರೋಪ ಆಯಿತು. ಕನ್ಸಲ್ಟೆಂಟ್ ಅಂತ ಅಂದ್ಬಿಟ್ಟು ಒಂದು ಡೆಸಿಗ್ನೇಷನ್ ಕೊಟ್ಟು, ಕನ್ಸಲ್ಟೆಂಟ್ ಅಂತಂದರೆ ಸಂವಿಧಾನಕ ಇದು ಪವರ್ಗಳಿರಲ್ಲ. ನೋಡಿ, ಆ ಕೊನೆ ಮಾತು ಅಷ್ಟೇ. ರಂಗಭೂಮಿಲಿ ನಮಗೆ ಸದಾ ಜ್ಞಾಪಕ ಇರಬೇಕಂತಂದರೆ, ಅವರು ಯಾರನ್ನ ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಪಟ್ಲು ಅಂತ ಹೇಳಿದ್ನೋ ಆ ಅದ್ಭುತವಾದ ನಟಿ ವಿಭಾ ಕೈ ಕಾಲೆಲ್ಲ ಸುಟ್ಕೊಂಡು, ಆದರೆ ಕೋರ್ಟ್ನಲ್ಲಿ ಬಂದು ಇಲ್ಲ ನಾನು ಬೆಂಕಿ ಹಚ್ಕೊಂಡಿದ್ದೆ, ಕಾರಾಂತರದಿಂದ ನಾನು ಅವತ್ತು ಸುಟ್ಟು ಸತ್ತೋಗ್ತಿದ್ದೆ ಅಂತ ಆಕೆ ಕೊಟ್ಟ ಹೇಳಿಕೆ ಇದೆಯಲ್ಲ, ಅದು ಕಾರಾಂತರನ ಕಾಪಾಡುತ್ತೆ. ಇವರು ಬೆಳೆಸಿದಂಥ ರಂಗಾಯಣದ ಕಲಾವಿದರು ತೋರಿಸಿದ್ದ ಅಸಡ್ಡೆ, ಅವಮಾನ ಇದೆಯಲ್ಲ, ಅದು ಅವ್ರ ಸಾಯೋಕ್ಕೆ ಕಾರಣ ಆಯಿತು. ಇದು ಕಾರಾಂತರ ಜೀವನದ ವಿಚಿತ್ರ ಮತ್ತು ವಿಶಿಷ್ಟವಾದ ಸಂಗತಿ. ಆ ಹೆಂಗಸು ಹೇಳಿಕೆ ಕೊಡಿದ್ರು ಪರವಾಗಿಲ್ಲ, ಸುಮ್ಮನೆ ಇದ್ದಿದ್ರೆ ಕಾರಾಂತರ ಶಿಕ್ಷೆ ಆಗ್ತಾ ಇತ್ತು. ಆದರೆ ಶಿ ಹ್ಯಾಡ್ ಆಲ್ ದಟ್ ಕರೇಜ್, ಶಿ ಹ್ಯಾಡ್ ಆಲ್ ದಟ್ ಕ್ಲಾರಿಟಿ. ಬಂದು ಇಲ್ಲ ನಾನು ಬೆಂಕಿ ಹಾಕ್ಕೊಂಡಿದ್ದೆ, ಅವತ್ತು ಕಾರಂತ ಬರದೇ ಇದ್ರೆ ನಾನು ಸುಟ್ಟೋಗ್ತಿದ್ದೆ, ಅವ್ರು ನನ್ನ ಕಾಪಾಡಿದ್ರು ಅಂತ ಆಕೆ ಹೇಳಿದ್ರೆ ಹೊರತು ಇದರ ಬೇರೆಯಿಂದ ಆಗ್ತಾ ಇರಲಿಲ್ಲ. ಸೊ ಕಾರಂತರ ಜೀವನದ ನನಗೆ ಮಾತ್ರ ಗೊತ್ತಿರುವ ಅನೇಕ ಸಂಗತಿಗಳು ನಿಮಗೆ ಹೇಳಿದ್ದೀನಿ. ಹೇಳಬೇಕಾದ್ರೆ ವಿಚಿತ್ರ ವಿಶಿಷ್ಟ ಅಂತ ಏನು ಅಂತಂದ್ರೆ ಒಂದೊಂದು ವಿಚಿತ್ರ ಅನಿಸುತ್ತೆ. ಆದರೆ ವಿಶಿಷ್ಟ ಏನು ಅಂತಂದರೆ ಅದರಲ್ಲಿ ಅವ್ರಿಗೆ ನಂಬಿಕೆ ಇದೆ. ಅವ್ರು ಏನು ಮಾಡಿದ್ರು ಅವರು ಹೇಳೋದಕ್ಕೆ ಒಂದು ಬೇರೆ ಅರ್ಥವೇ ಅವ್ರು ಕಲ್ಪಿಸ್ತಾ ಇದ್ರು. ದೊಡ್ಡ ಫಿಲಾಸಫಿ ಕೊಡ್ತಾ ಇರಲಿಲ್ಲ. ಈ ಕೆಲವು ವಿದ್ವಾಂಸರು ಅಥವಾ ಕೆಲವು ಇಂಟೆಲೆಕ್ಚುಯಲ್ಸು ಮಾತಾಡ್ತಾರೆ. ನನ್ನ ಗೆಳೆಯ ಒಬ್ಬ ಹೋಗ್ತಾನೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಹೌದಾ, ಏನು ಮಾತಾಡಿದ್ರು ಅದು ಗೊತ್ತಾಗಲಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ತಿರ್ತಾರೆ. ಆದರೆ ಕಾರಾಂತರದ ಹಾಗಲ್ಲ. ಕಾರಾಂತರದ್ದು ಏನಂದರೆ ಅತ್ಯಂತ ಸರಳವಾದ ಮಾತು. ಅವರ ಪ್ರಿಯ ಭಾಳ ಇಷ್ಟಪಡ್ತಿದ್ದ ಮೊಸರನ್ನ ಥರದ ಮಾತುಗಳು ಅವರ ಜೀವನದ ಒಟ್ಟು ಸಾರಾಂಶ ಸಂದೇಶ ಅಷ್ಟು ಸರಳವಾಗಿತ್ತು. ಅದನ್ನು ಯಾರಿಗೇ ಆಗಲಿ ಅಷ್ಟೇ. ನಮಸ್ಕಾರ.